ಮೈಸೂರು ಡೈರಿಗೆ ಸ್ವಾಗತ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಗುರುತಿಸಿಕೊಂಡು ಹೆಸರಾಗಿರುವ ಸಾಂಸ್ಕೃತಿಕ ರಾಜಧಾನಿ ಮೈಸೂರನ್ನು ಸ್ವಚ್ಛವಾಗಿಡುತ್ತಿರುವವರ ಬದುಕು ಮಾತ್ರ ಹಸನಾಗಿಲ್ಲ. ಹತ್ತಾರು ಸಂಕಷ್ಟಗಳ ನಡುವೆ ಬದುಕು ಸವೆಸುತ್ತಿರುವ ಪೌರ ಕಾರ್ಮಿಕರು ಕೆಲಸದ ವೇಳೆ ಶೌಚಕ್ಕೂ ಪರದಾಡುವಂತಾಗಿದೆ. ಯಾವುದೇ ಸರ್ಕಾರ ಬಂದರೂ, ಹಲವು ಮೇಯರ್ ಆಡಳಿತ ನಡೆಸಿದರೂ ಪೌರ ಕಾರ್ಮಿಕರ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. ಸೌಲಭ್ಯಗಳಿಗೆ ಹೋರಾಡಿ ಪೌರ ಕಾರ್ಮಿಕರೇ ಸುಸ್ತಾಗಿದ್ದಾರೆ. ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಇಲ್ಲಿ ಮೈಸೂರಿನ ಮಾಜಿ ಮೇಯರ್ ಪುರುಷೋತ್ತಮ್ ಮಾತನಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೈಸೂರು ಡೈರಿಯ ಇನ್ನೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ತಮ್ಮೆಲ್ಲರಿಗೂ ಗೊತ್ತಾಗಿರೋ ಹಾಗೆ ಮೈಸೂರು ನಗರ ಸಾಂಸ್ಕೃತಿಕ ನಗರ, ಇದರ ಕನಸು ಕಂಡು ನೆನಸು ಮಾಡಿದಂಥ ನಮ್ಮ ಕೃಷ್ಣರಾಜ ಒಡೆಯರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಏನೇನು ಕೆಲಸ ಮಾಡಿದ್ದಾರೆ, ಅವ್ರು ಏನು ಅವರ ಕನಸು ನೆನಸು ಮಾಡಿದ್ರು, ಒಂದು ರೋಡಿನ ಅಭಿವೃದ್ಧಿ ಆಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಮತ್ತು ನಮ್ಮ ಉದ್ಯಾನವನಗಳಾಗಿರ್ಬೋದು, ಜನತೆಗೆ ಎಲ್ಲ ಥರದ್ದು ಹೇಗೆ ಒಂದು ಸಮಗ್ರ ಜೀವಿಗಳು ಎಲ್ಲವೂ ಒಂದು ಒಟ್ಟಾಗಿ ಬಾಳ್ಮೆಗೆ ಒಂದು ಸುಖವಾಗಿರಲಿ ಅಂತ ಏನೇನು ಕನಸುಕೊಂಡ್ರು ಅವೆಲ್ಲ ನೆನಸು ಮಾಡಿದ್ರು. ತದನಂತರ ಅದನ್ನು ನಮಗೆ ಅಂತಂದರೆ ಜನಪರ ಸರ್ಕಾರ ಡೆಮಾಕ್ರಸಿಗೆ ಬಂದಾಗ ನಮಗೆ ಅದನ್ನು ವಹಿಸ್ಕೊಟ್ಟು ಅವರು ಇದಾಗಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಎಕ್ಸ್ ಮೇಯರ್ ಆಗಿರುತ್ತ ಪುರುಷೋತ್ತಮ್ ಸರ್. ಅವರು ಇವತ್ತು ನಮಗೆ ತಿಳಿಸ್ಕೊಡಲಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಏನೇನು ಕೆಲಸಗಳಾಗಿದೆ ಸ್ವಚ್ಛತೆ ವಿಚಾರವಾಗಿ, ಮತ್ತು ಪೌರ ಕಾರ್ಯಕ್ರಮಕ್ಕೂ ಮತ್ತು ಜನರಿಗೂ ಒಂದು ಏನು ರೇಷೋ ಅಂತ ಏನು ಹೇಳ್ತೀವಿ ಅದು ಕರೆಕ್ಟಾಗಿದೆಯಾ, ಮತ್ತು ಕಸ ವಿಲೇವಾರಿ ಹೇಗಾಗ್ತಾಯಿದೆ. ಈಗ ನಮ್ಮ ಕೇಂದ್ರ ಸರ್ಕಾರದಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು ಬ್ಯಾನ್ ಆಗಿದೆ, ಆದರೆ ಎಷ್ಟು ಮಟ್ಟಿಗೆ ಅದು ಅನುಕೂಲ ಆಗುತ್ತೆ, ಮತ್ತು ಸಾಮಾನ್ಯ ಜನರಿಂದ ಏನು ಪೌರ ಕಾರ್ಮಿಕರಾಗಲಿ ಅಥವಾ ಆಡಳಿತಗಳ ವಿಚಾರದಲ್ಲಾಗಲಿ ಏನು ಅಪೇಕ್ಷಿಸ್ತಾರೆ ಅಂತ ನಮಗೆ ತಿಳಿಸ್ಕೊಳ್ಳಲಿದ್ದಾರೆ ಪುರುಷೋತ್ತಮ್ ಸರ್. ತಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ಮೊದಲನೇದಾಗಿ ಮೈಸೂರಿನ ಜನತೆಗೆ ನಮಸ್ಕರಿಸಿ, ಮೈಸೂರು ಡೈರಿ ಒಂದು ದಾಖಲೆ ಮಾಡತಕ್ಕಂಥ ಪುಸ್ತಕವನ್ನು ಇವತ್ತು ನಮ್ಮ ಮುಂದೆ ಅವರು ಬಂದಿದ್ದಾರೆ. ಅವರು ಮತ್ತು ಅವರ ಕುಟುಂಬಕ್ಕೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಮೊದಲನೇದಾಗಿ ಇಷ್ಟಪಡ್ತೀನಿ. ನಮಸ್ಕಾರ. ಈಗ ತಾವೇನು ಮೈಸೂರು ಮಹಾರಾಜರ ಬಗ್ಗೆ ಭಾಳಷ್ಟು ಸಂಕ್ಷಿಪ್ತವಾಗಿ ನೀವು ತಿಳ್ಕೊಂಡಿದ್ದೀರ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೀನಿ. ಇದು ಮೈಸೂರು ಅಂತಕ್ಕಂಥದ್ದು ನಿನ್ನೆ ಮೊನ್ನೆಗೇನು ಬಂದಿರತಕ್ಕಂಥದ್ದಲ್ಲ. ಇವತ್ತು ಮೈಸೂರು ಮಹಾನಗರ ಪಾಲಿಕೆಯ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು 160 ವರ್ಷ ಆಗಿದೆ. ಇಂದಿಗೆ 160 ವರ್ಷಗಳು ಸಂದಿದೆ. ಇದನ್ನು ಹಿಂದಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ಕುಟುಂಬಸ್ಥರು ಇದನ್ನು ಈ ಮೈಸೂರಿನ ನಗರದ ಜನತೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಈಗ ತಾವು ತಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂದರ್ಭದಲ್ಲೂ ಕೂಡ ತಾವು ತಿಳಿಸ್ತೀವಿ ಯಾವ ಉದ್ದೇಶಕ್ಕೋಸ್ಕರ ಮೈಸೂರು ಮಹಾನಗರ ಪಾಲಿಕೆ ಮೈಸೂರು ಸಾಂಸ್ಕೃತಿಕ ನಗರವಾಗಿ ಇಡೀ ದೇಶ ಮತ್ತು ಪ್ರಪಂಚ ತಿರುಗಿ ನೋಡುವಂಥ ಒಂದು ಈ ನಗರ ಇವತ್ತು ಬೆಳೆದು ನಿಂತಿದೆ ಅನ್ನಬೇಕಾದ್ರೆ ಮಹಾರಾಜರ ಕೊಡುಗೆ ಭಾಳಷ್ಟು ಪರಿಪೂರ್ಣತೆ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಭಾಳ ಅತಿ ಹೆಚ್ಚು ಈ ನಗರಕ್ಕೆ ತಮ್ಮದೇ ಆದಂಥ ದೂರದೃಷ್ಟಿಯ ಚಿಂತನೆ ಮೂಲಕ ಒಂದು ಇತಿಹಾಸವನ್ನು ಒಂದು ಐತಿಹಾಸಿಕವಾಗಿ ಉಳಿತಕ್ಕಂಥ ಕೆಲಸವನ್ನು ನಾಲ್ವಡಿಯವರು ಮಾಡಿದ್ದಾರೆ. ಮತ್ತು ಜಯಚಾಮರಾಜ ಒಡೆಯರು ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇವತ್ತು ಯಾವ ಕಲ್ಪನೆಯಲ್ಲಿ ಅವರು ಆ ಒಂದು ಆಡಳಿತವನ್ನು ಮೈಸೂರು ನಗರದಲ್ಲಿ ಮಾಡ್ಕೊಂಡು ಬಂದರು, ಮೂಲಭೂತವಾಗಿ ಈ ನಗರದ ಜನತೆ ಅವತ್ತಿನ ಸಂದರ್ಭದಲ್ಲಿ ಈ ಕೇವಲ ಇಲ್ಲದಂಥ ಜನಸಂಖ್ಯೆ ಅಥವಾ ಬಡಾವಣೆಗಳು ಭಾಳ ಅಲ್ಪ ಮಟ್ಟಕ್ಕಿದ್ದಂಥವು. ಅವತ್ತಿನ ಸಂಖ್ಯೆ ನನಗೆ ಗೊತ್ತಿರೋಂಗೆ 10,000ಕ್ಕಿಂತಲೂ ಕಡಿಮೆ ಇದ್ದಂಥದ್ದು. 1,000 ನಾನು ಹೇಳ್ತದೆ 150-60 ವರ್ಷಗಳ ಹಿಂದಿನ ಮಾತು. ಈಗಾಗಲೇ ನಾನು ಇದ್ದಂಥ ಸಂದರ್ಭದಲ್ಲಿ 150ನೇ ವಾರ್ಷಿಕೋತ್ಸವವನ್ನು ಕೂಡ ನಾವು ಅಲ್ಲಿ ಉತ್ಸವವನ್ನು ಕೂಡ ಮಾಡಿದ್ದೀವಿ. ತದನಂತರ ಆ ಒಂದು 160 ವರ್ಷದಿಂದ ಈ ಮೈಸೂರು ನಗರದಲ್ಲಿ ಇದ್ದಂಥ ಜನರಿಗೆ ಒಂದು 10,000ಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇತ್ತು. ಅದಕ್ಕೆ ಪೂರಕವಾದಂಥ ಯೋಜನೆಗಳನ್ನ ಪ್ಲ್ಯಾನ್ನ ಮಾಡಿದ್ರು. ಯಾಕೆಂದರೆ ನನ್ನ ಮೈಸೂರು ನಗರ ಯಾವತ್ತೂ ಕೂಡ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು. ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿ ಏನೇನು ಬೇಕು, ಇಲ್ಲಿ ರಸ್ತೆ ಬೇಕು, UGD ಬೇಕು, ಡ್ರೈನೇಜ್ ಬೇಕು, ಫುಟ್ಪಾತ್ ಬೇಕು ಅಂತಕ್ಕಂಥ ಕಲ್ಪನೆಯಲ್ಲಿ ಹಿಂದಿನ ಮಹಾರಾಜರು ಮಾಡಿದ್ರು. ತದನಂತರ ಬಂದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಇದನ್ನು ಭಾಳ ಅವರು, ಯಾಕೆಂದರೆ ಒಂದು ವಿದ್ವತ್ಪೂರ್ಣವಾದಂಥ ಒಂದಷ್ಟು ಭಾಳಷ್ಟು ಶಿಕ್ಷಣವನ್ನು ಪಡ್ಕೊಂಡಿರ್ತಕ್ಕಂಥ ನಾಲ್ವಡಿಯವರಿಗೆ ಭಾಳಷ್ಟು ಅವರಿಗೆ ನಾಲೆಡ್ಜ್ ತುಂಬ ಇತ್ತು. ಅವ್ರಿಗೆ ಮತ್ತು ಬ್ರಿಟಿಷರಿಗೆ ಭಾಳಷ್ಟು ಸಂಪರ್ಕ ಇದ್ದಂಥದ್ದನ್ನು ನಾವು ಓದಿದ್ದೀವಿ, ನಾವು ತಿಳ್ಕೊಂಡಿದ್ದೀವಿ. ನಾವು
ಆ ಒಂದು ಕಲ್ಪನೆಯಲ್ಲಿ ಅವರು ನಮ್ಮ ರಾಜ್ಯವಲ್ಲ, ಮೈಸೂರು ರಾಜ್ಯ ಮಾತ್ರ ಅಲ್ಲ ಅಥವಾ ಮೈಸೂರು ನಗರವಲ್ಲ, ಅವರು ಕೂಡ 4-6 ಹೊರದೇಶಗಳನ್ನ ಸುತ್ತಿ, ಯುರೋಪ್ ಕಂಟ್ರಿ ಇವೆಲ್ಲವನ್ನು ಕೂಡ ಸುತ್ತಿ ಬಂದು ಬ್ರಿಟಿಷರ ಸಂಪರ್ಕದಿಂದ ಒಂದು ನಗರ ಹೇಗಿರಬೇಕು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಈ ಒಂದು ಪ್ರಾರಂಭ ಆಗಿರ್ತಕ್ಕಂಥದ್ದು ಮೈಸೂರು ನಗರ. ಈ ಮೈಸೂರು ನಗರಕ್ಕೆ ಮೂಲಭೂತವಾಗಿ ಸ್ವಚ್ಛತೆಯನ್ನು ಕಲ್ಪನೆ ಇದೆಯಲ್ಲ, ಇದನ್ನು ಯಾರು ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮೈಸೂರು ನಗರದ ಜನತೆ, ನನ್ನ ಜನ ಈ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನನ್ನ ಆಸ್ಥಾನದಲ್ಲಿರ್ತಕ್ಕಂಥವ್ರು ಇಲ್ಲಿ ಆ ಪೌರ ಕಾರ್ಮಿಕರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನು ಒಂದು ಚರ್ಚೆಯ ಮೂಲಕ ಹೊರಹೊಮ್ಮಂಥ ಸಂದರ್ಭದಲ್ಲಿ, ಮತ್ತು ಈ ಕೆಲಸವನ್ನು ಯಾರು ಮಾಡಬೇಕು ಅಂತ ಸಂದರ್ಭದಲ್ಲಿ ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ನೆಲ್ಲೂರು ಮತ್ತು ತಮಿಳುನಾಡಿನಿಂದ ಹರೀಶ್ವರ ಅವರು ಕೊಯಮತ್ತೂರು ಕಾಲೋನಿ ಅಂತ ಇದೆ, ನೆಲ್ಲೂರು ಸೆಡ್ಡು ಅಂತ ಅಶೋಕಪುರಂನ ಕೆಳಗಡೆ ಮೇಲ್ಗಡೆ ಎರಡೂ ಕೂಡ ಇರ್ತಕ್ಕಂಥದ್ದು. ಇವೆರಡೂ ಕೂಡ ಅವತ್ತಿನ ಕೆಲಸಗಾರರು. ಪಾಪ ಅವ್ರು ಯಾರೂ ಅಲ್ಲ. ಇವತ್ತು ನಾವೇನು ಪರಿಶಿಷ್ಟ ಜಾತಿ ಅಂತ ಏನು ಹೇಳ್ತೀವಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರನ್ನು ಗುರುತಿಸಿದರೆ ಆ ಜನನೇ ಅವರು ಕೂಡ. ಇಲ್ಲಿ ನಾನು ಮಾತಾಡ್ತಾ ಇರ್ತಕ್ಕಂಥನು ಕೂಡ ಆ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರೆ. ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿದ್ರೆ ಮುಗೀತು. ಅಂದರೆ ನಾವು ಶತಮಾನಗಳಿಂದಲೂ ಕೂಡ ಈ ದೇಶದಲ್ಲಿ ಈ ರೀತಿ ಕೆಲಸಗಳನ್ನ ನಮ್ಮ ಮಾಡಲಿಕ್ಕೆ ಯಾವ್ಯಾವ ಸಮಾಜ ನಮ್ಮನ್ನು ಬಳಸ್ಕೊಂಡಿದೆ ಅಂತೇಳಿದ್ರೆ ಅದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಆದಂಥ ಒಂದು ಕಟ್ಟುಪಾಡುಗಳು, ಈ ಪರಿಶಿಷ್ಟ ಜಾತಿ ಅಂತಕ್ಕಂಥದ್ದಕ್ಕೆ ಒಂದು ಕಟ್ಟುಪಾಡುಗಳು. ಇಲ್ಲಿ ನಾವೇನು SC ಒಳಗಡೆ ನಮ್ಮಲ್ಲಿ 101 ಕಮ್ಯುನಿಟಿ ಇದೆ, 101 ಕಮ್ಯುನಿಟಿ ಇದೆ ನಮ್ಮಲ್ಲಿ. ಅಂದರೆ ನಾವೆಲ್ಲರೂ ಕೂಡ SCಗೆ ಬರ್ತೀವಿ. ಇಂಥವ್ರನ್ನ ನೀವು ಈ ರಾಜ್ಯದಿಂದ ಕರ್ಕೊಂಬಂದರು ನಾವೇ, ಮೈಸೂರು ನಗರದವ್ರು ಕರ್ಕೊಂಬಂದ್ರು ಕೂಡ ನಾವೇನೆ. ಹಾಗಾಗಿ ನನ್ನ ಆಸ್ಥಾನದಲ್ಲಿರ್ತಕ್ಕಂಥವ್ರು, ಮೈಸೂರಿನ ಆಸ್ಥಾನದಲ್ಲಿರ್ತಕ್ಕಂಥವ್ರು ಈ ಪೌರ ಕಾರ್ಮಿಕರ ವೃತ್ತಿಯನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ದೂರದೃಷ್ಟಿಯಲ್ಲಿ ಕೊಯಮತ್ತೂರು ಮತ್ತು ನೆಲ್ಲೂರು ಸೆಡ್ಡಿಗೆ ಈ ನಮ್ಮ ಜನವನ್ನು ಕರ್ಕೊಂಬಂದಿರ್ತಕ್ಕಂಥದ್ದು. ಆ ಜನರ ಕೈಲಿ ಈ ಕೆಲಸವನ್ನು ಮೈಸೂರು ಸ್ವಚ್ಛತೆಯನ್ನು ಪ್ರಾರಂಭ ಆಗಿರ್ತಕ್ಕಂಥದ್ದು 150 ವರ್ಷಗಳ ಹಿಂದೆ. ನಂತರದಲ್ಲಿ ಚುನಾಯಿತ ಪ್ರತಿನಿಧಿಗಳಾಗ್ತಾರೆ. ಆದಮೇಲೆ ನಂತರದಲ್ಲಿ ನಾಲ್ವಡಿಯವ್ರ ಕಾಲದಲ್ಲೇ ಚುನಾಯಿತ ಪ್ರತಿನಿಧಿಗಳಾಗ್ತಾರೆ. ಅಲ್ಲಿ ಯಾರು ರಾಷ್ಟ್ರ ಇರ್ತಾರೆ. ನಂತರದಲ್ಲಿ ಪುರಸಭೆ, ನಗರಸಭೆ, ನಗರ ಪಾಲಿಕೆ, ಈ ಥರ 1983ರಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಾಗಿ ಇಡೀ ರಾಜ್ಯ 7 ಮಹಾನಗರ ಪಾಲಿಕೆ ಆಗ್ತದೆ 1983. ಆದಾದ ನಂತರದಲ್ಲೇ ಇದು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ಪೌರ ಕಾರ್ಮಿಕರು ತಮ್ಮ ಈ ಪೌರ ಕಾರ್ಮಿಕ ವೃತ್ತಿಯನ್ನು ಮಾಡ್ತಾರೆ. ನಾನೀಗಾಗಲೇ ನಿಮ್ಗೆ ಜ್ಞಾಪಿಸಿದ್ದೀನಿ. ನಾನು ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ. ಒಳಚರಂಡಿ, ಸ್ಟಾರಾಮೋಟರ್ ಡ್ರೈನೇಜ್ ದೊಡ್ಡ 3 ಇದೆಯಲ್ಲ, ಎಲ್ಲವೂ ಕೂಡ ಕನೆಕ್ಟಿವಿಟಿ ಆಗ್ತದಲ್ಲ ಅದು. ಮತ್ತು ಡ್ರೈನೇಜ್ ಯೂಜಡಿ ನಿಮ್ಮ ಮನೇಲಿ ಬರ್ತಕ್ಕಂಥ ಬಟ್ಟೆ ವಾಶ್ ಮಾಡೋದಿರ್ಬೋದು, ಪಾತ್ರೆ ತೊಳೆದಿರ್ಬೋದು, ಟಾಯ್ಲೆಟ್ ಇರ್ಬೋದು, ಇನ್ನೇನೇ ನೀವು ಸ್ವಚ್ಛ ಮಾಡೋದಂತೂ ಕೂಡ ನೇರವಾಗಿ ಹೋಗ್ತಕ್ಕಂಥದ್ದು ಯೂಜಡಿಗೆ ಆಯ್ತೆ. ಇನ್ನೂ ಮೋರಿ ಅಂತ ನಾವೇನು ಹೇಳ್ತೀವಿ, ನಾವು ಡ್ರೈನೇಜ್ ಅಂತ ಹೇಳ್ತೀವಲ್ಲ, ಅದು ನಮ್ಮ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ನಾವು ಮನೆ ತೊಳಿಬೋದು, ಮತ್ತು ಕಸ ಗುಡಿಸ್ಬೋದು, ಬೀದಿ ಕಸ ಗುಡಿಸೋಂಥ ನೀರಿರ್ಬೋದು, ಅವೆಲ್ಲವೂ ಕೂಡ ಬಟ್ಟೆ ಒಗಿತಕ್ಕಂಥದ್ದೆಲ್ಲೂ ಕೂಡ ಈ ಮೋರಿಗೆ ಬರ್ತಕ್ಕಂಥದ್ದು. ಈ ಒಂದು ಪರಿಕಲ್ಪನೆಯಲ್ಲಿ ಯೂಜಿಡಿನೇ ಬೇರೆ, ಮೋರಿನೇ ಬೇರೆ, ಇವೆಲ್ಲವೂ ಕೂಡ ಒಂದೇ. ನಾನೀಗ ಈ ಮೈಸೂರು ನಗರದಲ್ಲಿರ್ತಕ್ಕಂಥ ಹೆಜ್ಜೆ ವಸ್ತುಗಳು, ಈಗ ಒಂದು ಕುರಿ ಕಡಿತಕ್ಕಂಥದ್ದು ಇರ್ಬೋದು, ಹಂದಿ ಕಡಿತಕ್ಕಂಥದ್ದು ಇರ್ಬೋದು, ದನ ಕಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಕೋಳಿ ಕಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಮನುಷ್ಯನಿಗೆ ತಾನು ಆಹಾರವಾಗಿ ಏನೇನು ಅವಲಂಬಿಸ್ಕೊಂಡಿದ್ದೇನೆ ಅವೆಲ್ಲ ಕೂಡ ತ್ಯಾಜ್ಯವನ್ನು ಮಾಡ್ತಕ್ಕಂಥವರು ಈ ಪೌರ ಕಾರ್ಮಿಕ ಜನತೆ. ನಾನು ನೋಡಿದ ಮಟ್ಟಿಗೆ ಈಗ ನನಗೆ 60 ವರ್ಷ ಸಂದಿದೆ. ನಾನು ಹೆಚ್ಚು ಕಡಿಮೆ ನನಗೆ 50 ವರ್ಷದ ನೆನಪು ನನಗಿದೆ. ನಾನು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ 10 ವರ್ಷಗಳ ಕಾಲ ನಗರ ಪಾಲಿಕೆ ಸದಸ್ಯನಾಗಿ 1 ವರ್ಷಗಳ ಕಾಲ ಮೇಯರ್ ಆಗಿ ಕೆಲಸ ನಿರ್ವಹಿಸಿರ್ತಕ್ಕಂಥದ್ದು. ಯಾಕೆ ನನಗೆ ಇಷ್ಟವೆಲ್ಲ ಯಾಕೆ ನಾನು ಮಾತನಾಡ್ತಿದ್ದೀನಿ ಅಂದರೆ, ನಾನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ನಾನು ಸ್ಟಡಿ ಮಾಡಿದ್ದೀನಿ. ಯಾಕೆ ನನ್ನ ಕರ್ತವ್ಯನೇ ಅದು. ನಾನೊಬ್ಬ ಜನಪ್ರತಿನಿಧಿಯಾಗಿ ಬರೀ ಮೋರಿ ಗುಡಿಸೋದು, ಮೋರಿ ಎತ್ಸೋದು, ಕಸ ಗುಡಿಸೋದು, ಲೈಟ್ ಇಲ್ಲ, ನೀರಿಲ್ಲ ಅನ್ನೋದು ಮಾತ್ರ ಅಲ್ಲ, ಒಂದು ಇತಿಹಾಸವನ್ನು ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನ ನನಗಾಗುತ್ತೆ. ಹಾಗಾಗಿ ನಾನು ನಿಮ್ಮ ಮುಂದೆ ಇಷ್ಟೊಂದನ್ನು ನಾನು ಬಿಚ್ಚಿ ನಿಮ್ಮ ಮುಂದೆ ನಾನು ಮಾತನಾಡ್ತಿದ್ದೀನಿ. ಅವತ್ತಿನ ಕಾಲದಲ್ಲಿ ಆ ಜನಕ್ಕೆ ಪುರಸಭೆ, ನಗರಸಭೆ ಆದ ನಂತರದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿ ಪರ್ಮನೆಂಟ್ ಕೆಲಸವನ್ನು ಮಾಡ್ತಿದ್ರು. ಅವರಿಗೆ ಅವತ್ತಿನ ಕಾಲಕ್ಕೇನು ಕೂಡ ಒಂದಷ್ಟು ಮನೆ ಕಟ್ಕೊಂಡಿದ್ದರು. ಅವರು ಕೂಡ ಎಲ್ಲ ಸಿಸ್ಟಮು ಕೂಡ ಇತ್ತು. ಆದರೆ ಭಾಳಷ್ಟು ನಮ್ಮನ್ನೆಲ್ಲರೂ ಕೂಡ ಈ ಮೈಸೂರಿನ ಬೇರೆ ಬೇರೆ ಕಮ್ಯುನಿಟಿಯವರು ನಮ್ಮನ್ನು ಭಾಳ
ಹತ್ತಿರದಲ್ಲಿ ಎಲ್ಲೂ ಕೂಡ ನಮ್ಮನ್ನು ಇಟ್ಕೊಳ್ತಿಲ್ಲ. ನಮಗೆ ಆದಂಥ ಒಂದು ಕೊಳಚೆ ಪ್ರದೇಶ ಅಂತೇಳಿ ಅವರನ್ನು ಭಾಳಷ್ಟು ಕೊಳಚೆ ಪ್ರದೇಶ ಇರ್ತಕ್ಕಂಥ ಪ್ರಯತ್ನ ಈ ನಗರದಲ್ಲಿ ಆಗಿದೆ. ಈ ದೇಶದಲ್ಲಿ ಬೇರೆ ಬೇರೆ ಕಡೆ ಇದೆ, ಬಟ್ ಆದರೂ ಕೂಡ ನನ್ನ ಅನುಭವದಲ್ಲೂ ಕೂಡ ನಾನು ಮಾತನಾಡ್ತೀನಿ, ಅವತ್ತಿಗೆ ಅವ್ರಿಗೆ ಶಿಕ್ಷಣ ಅಂತಕ್ಕಂಥದ್ದೇ ಇರಲಿಲ್ಲ. ಪೌರ ಕಾರ್ಮಿಕರಿಗೆ ಶಿಕ್ಷಣ ಅಂತಕ್ಕಂಥದ್ದು ಭಾಳ ಕಷ್ಟಕರವಾಗಿತ್ತು. ಅವ್ರು ಯಾವಾಗ ಶಿಕ್ಷಣ ಅಂತಕ್ಕಂಥದ್ದು ಬಂದಿರೋದು ಅಂತೇಳಿದ್ರೆ 1970ರಿಂದ ಒಂದಷ್ಟು ಸ್ವಲ್ಪ 5ನೇ ಕ್ಲಾಸು, 4ನೇ ಕ್ಲಾಸು, 3ನೇ ಕ್ಲಾಸು, ನಂತರದಲ್ಲಿ 80-83 ಮೇಲೆ ನಗರ ಪಾಲಿಕೆ ಸೇರಿದಂಥವರು ಒಂದಷ್ಟು 8th ಸ್ಟ್ಯಾಂಡರ್ಡು, 9th ಸ್ಟ್ಯಾಂಡರ್ಡು, 10th ಸ್ಟ್ಯಾಂಡರ್ಡು ಇದನ್ನು ಓದಿ ಅವರು ಒಂದು ಈ ಪೌರ ಕಾರ್ಮಿಕರ ವೃತ್ತಿಗೆ ಮತ್ತು ಪೌರ ಕಾರ್ಮಿಕರಿಗೆ ಮೂಲಭೂತವಾದಂಥ ಅವರೂ ಕೂಡ ಒಂದು ಜನಜೀವನ ಬೇರೆ ಜನರಂತೆ ತಾವು ಕೂಡ ಬದುಕಬೇಕು ಅಂತೇಳಿ ಒಂದು ಪರಿಕಲ್ಪನೆಯಲ್ಲಿ ಒಂದು ಆದಿ ಪೌರ ಕಾರ್ಮಿಕರ ಮಹಾಸಂಘ ಅಂತೇಳಿ ಪ್ರಾರಂಭವನ್ನು ಮಾಡ್ಕೊಂಡಿರ್ತಾರೆ 1985ರಲ್ಲಿ. ಅದನ್ನು ಪ್ರಾರಂಭವಾಗಿ ತಮ್ಮ ಹಕ್ಕಿಗಾಗಿ ಹೋರಾಟವನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ. ಬೇರೆ ಬೇರೆ ಸಂಘಟನೆಗಳಲ್ಲಿ, ಅದು ಕಮ್ಯುನಿಸ್ಟ್ ಇರ್ಬೋದು ಅಥವಾ ಸ್ವಂತ ಸಂಘಟನೆ ಇರ್ಬೋದು, ಈ ಥರದಲ್ಲಿ ಭಾಳಷ್ಟು ಜನ ಮಾಡ್ಕೊಂಡ್ಬಂದಿರ್ತಕ್ಕಂಥವ್ರನ್ನ ನನಗೆ ಗೊತ್ತಿರ್ತಕ್ಕಂಥದ್ದು, ನನಗೆ ನೆನಪಿರ್ತಕ್ಕಂಥದ್ದು ಒಬ್ಬರು ಮಾರ ಅಂತೇಳಿ ಭಾಳ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದ್ರು. ಅವರನ್ನು ನಾನು ಗೊತ್ತಿದ್ದೇನೆ. ಇವತ್ತು ಅವ್ರು ಬದುಕಿದ್ರೆ ಬಹುಶಃ ಅವ್ರಿಗೆ ಒಂದು 90 ವರ್ಷ ಆಗ್ತಿತ್ತು. ತದನದಲ್ಲಿ ಒಬ್ಬ ಸುಬ್ರಹ್ಮಣ್ಯ ಅಂತ ಅವನು ಸ್ವಲ್ಪ 9ನೇ 10ನೇ ತರಗತಿ ಓದಿ ನಂತರದಲ್ಲಿ SSLC ಪಾಸ್ ಮಾಡಿ ಪಿ ಯು ಸಿ ಮಾಡಿ ಫಸ್ಟ್ ಪೌರ ಕಾರ್ಮಿಕ ವೃತ್ತಿಗೆ ಸೇರಿ ಆ ಸಂಘಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ನನಗೆ ಮಾಹಿತಿ ಇದೆ. ಅಂದರೆ ಭಾಳಷ್ಟು ಸಂಘಟಕರಿದ್ದಾರೆ. ನಾನು ಮುಖ್ಯವಾದ ಹೆಸರು ಯಾರೂ ಕೂಡ ಅಲ್ಲಿ ಎಂದೇ ತಗೋಸಿಲ್ಲ. ಮತ್ತು ನನಗೆ ಭಾಳಷ್ಟು ಪರ್ಟಿಕ್ಯುಲರ್ ಆಗಿ ಒಬ್ಬ ನಾರಾಯಣ ಅಂತೇಳಿ ಈ ಮೈಸೂರಿನ ಜಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ, ಸ್ವಚ್ಛತೆ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ, ತಾವು ಕೂಡ ಒಂದು SSLC ಓದಿರ್ತಕ್ಕಂಥವ್ರು. ಆಮೇಲೆ ಇಡೀ ಮೈಸೂರು ನಗರದ ಎಲ್ಲ ಪೌರ ಕಾರ್ಮಿಕರನ್ನು ಕೂಡ ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಳೆದ 30 ವರ್ಷದ ಹಿಂದೆ ಶುರು ಮಾಡಿದ್ದರು. 30 ವರ್ಷದ ಹಿಂದೆ ಶುರು ಮಾಡಿ ಅವರು ಕೂಡ 2 ಸಾರಿ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರಾಗಿ, ಅವರು ಕೂಡ ಮೇಯರ್ ಆಗಿ, ಮತ್ತು ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಸಫಾಯಿ ಕರ್ಮಚಾರಿಗಳ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಈ ಜನಕ್ಕೆ ನಾನೇನಾದ್ರು ಕೂಡ ನಾನು ಮಾಡಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಕಳೆದ ಯಾವ ಒಂದು ಪರ್ಮಿನೆಂಟಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರು, ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಅವರಿಗೆ ಭಾಳಷ್ಟು ದುಶ್ಚಟಗಳಿತ್ತು. ದುಶ್ಚಟ ಅಂತೇಳಿದ್ರೆ ಅವರು ದುಡಿಯುವಂಥ ಹಣದಲ್ಲಿ ಅವ್ರಿಗೆ ಯಾವತ್ತೂ ಕೂಡ ಈ ಕಷ್ಟಕರವಾದಂಥದ್ದು ಮನುಷ್ಯರಾಗಿ ಮಾಡದಿರ್ತಕ್ಕಂಥ ಒಂದು ಮಾನವೀಯತೆ ಇಲ್ಲದಂಥ ಒಂದು ಕೆಲಸ ಇದೆ. ಕಕ್ಕಸ್ತು ಎತ್ತದಿರ್ಬೋದು, ಬದಿ ತೆಗಿತಕ್ಕಂಥ, ಶಿಲ್ಟ್ ತೆಗಿತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನ ತೆಗಿತಕ್ಕಂಥ ಇರ್ಬೋದು. ಆಗೇನಾಗ್ತದೆ, ಆ ಜನಕ್ಕೆ ಒಂದಷ್ಟು ಕುಡಿಯುವ ಅಭ್ಯಾಸ ಇರ್ತದೆ. ಮತ್ತು ಅವ್ರು ದುಡಿದಂಥ ಹಣವೆಲ್ಲವೂ ಕೂಡ ಬರೀ ಅವರ ಜೀವನಕ್ಕೆ ಸಾಕಾಗ್ತದೆ. ಯಾಕೆ ಅವ್ರಿಗೆ ಶಿಕ್ಷಣ ಮತ್ತು ಆರೋಗ್ಯ ಕಡಿಮೆ ಇರ್ತಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಅನಿವಾರ್ಯತೆ, ಈ ಕುಡಿಬೇಕು ಅಂತಕ್ಕಂಥ ಅನಿವಾರ್ಯತೆ. ಯಾಕೆಂದರೆ ಅವರು ಬೆಳಗಿನಿಂದ ಸಂಜೆ ತನಕನೂ ಕೂಡ ಆ ಒಂದು ವಾಸನೆಯಲ್ಲಿ, ಆ ಒಂದು ದುರ್ವಾಸನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ನೋವುಗೋಸ್ಕರ ಕುಡಿತಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನಮ್ಮ ಸಂಘಗಳು ಯಾವಾಗ ಪೌರ ಕಾರ್ಮಿಕರ ಮಹಾಸಂಘ ಸಂಸ್ಥೆಗಳು ಪ್ರಾರಂಭ ಆದಮೇಲೆ ನಾನು ಹೇಳಿದಂಥ ಮಹಾನಾಯಕರು ಅದರ ವಿರುದ್ಧವಾಗಿ ಒಂದು ಚಳವಳಿಯನ್ನು ಮಾಡ್ತಾರೆ, ಕುಡಿಬಾರ್ದು ಅಂತೇಳಿ ಮಾಡ್ತಾರೆ. ಆಮೇಲೆ ಸರ್ಕಾರಗಳು ಬರ್ತಾ 83 ಇಸ್ವಿಲಿ ಹೆಗ್ಡೆ ಸರ್ಕಾರ, ಗುಂಡ್ರಾವ್ ಸರ್ಕಾರ ಇತ್ತು, ಹೆಗ್ಡೆ ಸರ್ಕಾರ ಇತ್ತು, ಪಟೇಲರ ಸರ್ಕಾರ ಇತ್ತು. ಹೀಗೆ ಹಂತವಾಗಿ ತುಂಬ ಬೇಡಿಕೆಗಳನ್ನ ಕೇಳ್ಕೊಂಡು ಒಂದಷ್ಟು ಇವತ್ತು ಒಂದು 10 ಕಾಲೋನಿಗಳಿವೆ ಪೌರ ಕಾರ್ಮಿಕರು ವಾಸ ಮಾಡ್ತಕ್ಕಂಥ ಮೈಸೂರು ನಗರದ ಸುತ್ತಮುತ್ತ ಒಂದು 10 ಕಾಲೋನಿಗಳಿದೆ. ಅವೆಲ್ಲವೂ ಕೂಡ ಒಂದಷ್ಟು ಈಗ ಒಂದು ಬದಲಾವಣೆಯನ್ನು ಕಂಡುಕೊಂಡಿದೆ. ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂತಾಗಿದೆ. ಇವತ್ತು ಪ್ರತಿಯೊಂದು ಕಾಲೋನಿಯಲ್ಲೂ ಕೂಡ ಈಗ ಅಂಬೇಡ್ಕರ್ ಕಾಲೋನಿ ಅಂತ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಮಾನಂದವಾಡಿ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಅಲ್ಲೂ ಹೆಚ್ಚು ಆದಿ ದ್ರಾವಿಡ ಕಾಲೋನಿ ಅಂತ ಮಾಡ್ಕೊಂಡಿದ್ದಾರೆ, ಗುಂಡ್ರಾವ್ ನಗರ ಅಂತ ಮಾಡ್ಕೊಂಡಿದ್ದಾರೆ, ಧರ್ಮಸಿಂಗ್ ಕಾಲೋನಿ ಅಂತ ಮಾಡ್ಕೊಂಡಿದ್ದಾರೆ, ಮತ್ತು JP ನಗರದಲ್ಲೂ ಕೂಡ ಒಂದು ಕಡೆ ಇದೆ. ಮತ್ತು ಈ ಕಡೆ ಬಂದರೆ ಗಂಗೋತ್ರಿಯಲ್ಲೂ ಕೂಡ ಒಂದು ಬಡಾವಣೆ ಇದೆ, ಒಂಟಿಕೊಪ್ಪಲು, ಕುಂಬಾರಕೊಪ್ಪಲು. ಈ ಕಡೆ ಬಂದರೆ BB ಕೇರಿ, ಜ್ಯೋತಿ ನಗರ, ಎಲ್ಲ ನಗರದಲ್ಲೂ ಕೂಡ ಇವತ್ತು ನಾನು ಹೇಳಿದಂಗೆ 10 ನಗರದಲ್ಲೂ ಕೂಡ ಪೌರ ಕಾರ್ಮಿಕರು ವಾಸ ಮಾಡ್ತಿದ್ದಾರೆ. ಮತ್ತು ವಿವಿಧ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇವತ್ತಿದ್ದಾರೆ. ಇವತ್ತು ಅವರಿಗೆ ಶಿಕ್ಷಣ ಒಂದು ನನ್ನ ಪ್ರಕಾರ ಅವರಿಗೆ ಒಂದು ಬಾಬಾ ಸಾಹೇಬ್ರನ್ನವರೆಲ್ಲರೂ ಓದಕ್ಕೆ ಶುರು ಆದಮೇಲೆ ಈಗ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದಷ್ಟು ನನ್ನ ನೋಡಿದಾಗೆ ಒಂದಿಬ್ಬರು ಡಾಕ್ಟರ್ ಆದರು, 4 ಜನ ಇಂಜಿನಿಯರ್ ಆದರು, ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಕಂದಾಯ ಇಲಾಖೆಯಲ್ಲಿದ್ದಾರೆ, ಮತ್ತು ಈ ಒಂದು ಸ್ವಚ್ಛತೆ ಕೆಲಸ ಬಿಟ್ಟು ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಉತ್ತಮವಾದಂಥ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಆದರೆ ಇವತ್ತಿನ ನಾನು ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಕಳೆದ 40 ವರ್ಷಗಳಿಂದಲೂ ಕೂಡ ಈ ಜನರನ್ನು ಆಳುವಂಥ ಸರ್ಕಾರ
ಇವರನ್ನ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ಮಾಡಿಸ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಪ್ರಶ್ನೆ. ಅದು ಯಾವುದೇ ಪಕ್ಷ ಇರಲಿ, ಯಾರೇ ಜನ ಇರಲಿ, ಅದು ಆಗಬಾರ್ದು. ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ತಾವೊಂದು ಪ್ರಶ್ನೆ ಮಾಡಿದ್ರೆ ನೀವು, ಇಲ್ಲಿಯ ಜನಸಂಖ್ಯೆಗೆ ಅನುಗುಣವಾಗಿ ನಾನು 160 ವರ್ಷದಿಂದ 10,000 ಜನ ಇದ್ದರು ಅಂತ ಹೇಳಿದ್ರೆ ಅದಕ್ಕಿಂತ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ಪರ್ಟಿಕ್ಯುಲರ್ ಇಷ್ಟೇ ಅಂತ ಹೇಳಲಿಕ್ಕೆ ಬರ್ತದೆ. ಬಟ್ ಇವತ್ತಿನ ಜನಸಂಖ್ಯೆ 2011ಕ್ಕೆ ನಾವು ಅದನ್ನು ಜನಗಣತಿ ಆಧಾರದ ಮೇಲೆ ಈ ನಗರದಲ್ಲಿ 11 ಲಕ್ಷ ಜನಸಂಖ್ಯೆ ಇದೆ. ಸುಮಾರು 2.25 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು ಮನೆಗಳಿದೆ. ಇವತ್ತಿಗೆ ನಾವು ಕಂಪೇರ್ ಮಾಡಿದ್ರೆ ನನಗೀಗ 11 ವರ್ಷ ಈಗ 11 ವರ್ಷ ಹೆಚ್ಚಾಗಿದೆ. ಇವತ್ತು ನನ್ನ ಪ್ರಕಾರ ಇಲ್ಲಿ ಜನಸಂಖ್ಯೆ ಇವತ್ತು 15 ಲಕ್ಷದಿಂದ 16 ಲಕ್ಷ ಜನ ಇದೆ. ಮತ್ತು ಫ್ಲೋಟಿಂಗ್ ಬಂದು ಹೋಗ್ತಕ್ಕಂಥವ್ರು ಕೂಡ ಪ್ರತಿನಿತ್ಯ, ಯಾಕೆಂದರೆ ಒಂದು ಮೈಸೂರು ನಗರದಲ್ಲಿ ಟೂರಿಸಂ ಪ್ಲೇಸಸ್, ಚಾಮುಂಡಿ ಬೆಟ್ಟ ಇದೆ, ಗಂಧೆಣ್ಣೆ ಕಾರ್ಖಾನೆ ಇದೆ, ಸ್ಲೂಪ್ ಫ್ಯಾಕ್ಟ್ರಿ ಇದೆ, ಪಕ್ಕದಲ್ಲಿ ನಂಜನಗೂಡು ಇದೆ, ಶ್ರೀರಂಗಪಟ್ಟಣ ಇದೆ, KRS ಇದೆ, ಇನ್ನು ಪಕ್ಕದಲ್ಲಿ ಇರ್ತಕ್ಕಂಥ ಮಂಡ್ಯ, ಅಲ್ಲೂ ಕೂಡ ಕೆಲವೊಂದು ನೋಡುವಂಥ ಪ್ಲೇಸಸ್ ಇದೆ. ಹಾಗಾಗಿ ಇವತ್ತಿನ ಜನಸಂಖ್ಯೆಗೆ ಪೂರಕವಾಗಿ ಇವತ್ತು ಪೌರ ಕಾರ್ಮಿಕರ ಸಂಖ್ಯೆ ಅಂತ ನನ್ನ ಒಂದು ವೈಯಕ್ತಿಕವಾದಂಥದ್ದು. ಏನಪ್ಪ ಅಂತೇಳಿದ್ರೆ, ಹಿಂದೆ 750 ಜನಕ್ಕೆ ಒಬ್ಬ ಪೌರ ಕಾರ್ಮಿಕ ಅಂತೇಳಿ ಇದು ಮಾಡಿದೆ. ಅದು 750 ಜನಕ್ಕೆ ಒಬ್ಬ ಪೌರ ಕಾರ್ಮಿಕನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅವ್ರ ಸೇವೆ ಮಾಡ್ತಕ್ಕಂಥದ್ದು ಭಾಳ ದುಸ್ತರ. ಅದು ಮನುಷ್ಯತ್ವನೇ ಇಲ್ದಿರ್ತಕ್ಕಂಥದ್ದು. ಬೇಕಾದ್ರೆ ಗಾರೆ ಕೆಲಸ ಮಾಡ್ಬೋದು, ಆಟೋ ಬೇಕಾದ್ರೆ ಓಡಿಸ್ಬೋದು, ಪೇಂಟಿಂಗ್ ಕೆಲಸ ಮಾಡ್ಬೋದು, ಬಟ್ಟೆ ಹೊಲಿಬೋದು, ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೋದು, ತರಕಾರಿ ಮಾಡ್ಬೋದು. ಆದರೆ ಈ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳಷ್ಟು ಮಾನಸಿಕವಾಗಿ ಹಿಂಸೆ ಇರ್ತಕ್ಕಂಥ. ಆದರೆ ಅವ್ರು ಯಾವತ್ತೂ ಕೂಡ ಮಾನಸಿಕ ಹಿಂಸೆ ಅಂತ ಅಂದ್ಕೊಂಡೇ ಇಲ್ಲ. ಯಾಕೆಂದರೆ ಅದು ಅವ್ರಿಗೆ ಒಂದು 2-3 ತಲೆಮಾರು ಅವ್ರನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. 100 ವರ್ಷಗಳಿಂದಲೂ ಕೂಡ ಅದನ್ನೇ ವೃತ್ತಿಯಾಗಿ ಅದನ್ನು ಮಾಡ್ತಾರೆ. ಕಾರ್ಮಿಕ, ಇದು ಪೌರ ಕಾರ್ಮಿಕ ಅಂತಕ್ಕಂಥದ್ದು ಅದು ಒಂದು ವೃತ್ತಿ, ಜಾತಿ ಅಲ್ಲ. ನೀವು ಮಾಡಿದ್ರು ಕೂಡ ಪೌರ ಕಾರ್ಮಿಕರೇ ಅಂತ ಕರಿಬೇಕು, ನಾವು ಮಾಡಿದ್ರು ಕೂಡ ಪೌರ ಕಾರ್ಮಿಕರೇ ಅಂತ ಕರಿಬೇಕು, ಇವ್ರು ಮಾಡಿದ್ರು ಕೂಡ ಪೌರ ಕಾರ್ಮಿಕರೇ ಅಂತ ಕರೆಯೋದು. ಅದು ಒಂದು ವೃತ್ತಿ, ನಾಟ್ ಜಾತಿ, ಅದು ಕಮ್ಯುನಿಟಿ. ಹಾಗಾಗಿ ಅದಕ್ಕೆ ಒಂದು ಜಾತಿ ಅನ್ನುವಂಥಕ್ಕಂಥದ್ದನ್ನು ಸೀಮಿತ ಮಾಡಿಬಿಟ್ಟಿದ್ದಾರೆ. ಗೊತ್ತಿಲ್ಲ, ಇಲ್ಲಿ ಸುಜ್ಞಾನಿಗಳಿಗಿಂತಲೂ ಕೂಡ ಅಜ್ಞಾನಿಗಳು ಜಾಸ್ತಿ ಇದೆ. ನಾವು ಯಾವತ್ತೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನಾವು ಪರಿಗಣಿಸಬೇಕು. ಈಗ ನಾವು ಹೇಗೆ ದೇಶ ಕಾಯುವ ಯೋಧರನ್ನು ನಾವು ಎಷ್ಟು ಗೌರವಿತವಾಗಿ ಕಾಣ್ತೀವಿ, ಅದೇ ರೀತಿ ಇವರನ್ನು ಕೂಡ ನಾವು ಈ ನಗರವನ್ನು, ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥವರು ಕೂಡ ಈ ಪೌರ ಕಾರ್ಮಿಕರು. ಯೋಧರು ಮತ್ತು ಪೌರ ಕಾರ್ಮಿಕರನ್ನ ಈ ದೇಶ ಇವ್ರನ್ನ ಭಾಳ ಗೌರವಪೂರ್ವಕವಾಗಿ ನಡೆಸ್ಕೋಬೇಕಾಗಿರ್ತಕ್ಕಂಥದ್ದು. ಎಂದೂ ಕೂಡ ಇವರನ್ನು ಗುತ್ತಿಗೆ ಆಧಾರ ಮಾಡ್ತಕ್ಕಂಥ ಗುಲಾಮಗಿರಿಗೆ ತಲುಪತಕ್ಕಂಥದ್ದು ಸರಿಯಲ್ಲ. ಈಗಾಗಲೇ ಮೊನ್ನೆ ನಾನು ಕೇಳಿದೆ, 48,000 ಯುವಕರನ್ನು ಯೋಧರಾಗಿ ಆಯ್ಕೆ ಮಾಡ್ಕೊಂಡು ಒಂದು 2 ವರ್ಷಗಳ ಕಾಲ ಸೇವೆ ಸಲ್ಲಿಸ್ಕೊಂಡು 25% ಅಲ್ಲಿಗೆ ತಗೊಂಡು 75% ಹೊರಗೆ ಕಳಿಸ್ತಾರೆ. ಅಂದರೆ ನಮ್ಮನ್ನು ಸೇವೆ ಮಾಡಿಸ್ಕೊಳ್ಳಿಕ್ಕೋಸ್ಕರ ಅವ್ರಿಗೆ ತರಬೇತಿ ಕೊಟ್ಟು, ನಮ್ಮ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೋ ಒಂದು ಸಂಘಟನೆ ಅವ್ರನ್ನ ಬಳಸ್ಕೊಳ್ಳಿಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡ್ತಿದೆ. ದೇಶಕಾಯಿ ಯೋಧರನ್ನು ಇಡೀ ಜೀವನವನ್ನು ಅವನ ಆರೋಗ್ಯ ದೃಷ್ಟಿಯಿಂದ ಯಾವ ಫಿಟ್ನೆಸ್ಗೋಸ್ಕರ ಅವನು ದುಡಿದು ಈ ದೇಶ ರಕ್ಷಣೆ ಮಾಡಬೇಕು ಅಂತ ಇರ್ತಾನೆ, ಅವನಿಗೂ ಕೂಡ ಈ ದೇಶದಲ್ಲಿ ಮಾನ್ಯತೆ ಇಲ್ಲ. ಮತ್ತು ಯಾರು ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ಒಂದು ರಕ್ಷಣೆ ಇಲ್ಲದಿರ್ತಕ್ಕಂಥದ್ದನ್ನು ಕಳೆದ 40 ವರ್ಷದಿಂದ ನಾನು ನೋಡ್ತಾ ಬರ್ತಾಯಿದ್ದೀನಿ. ಇವರ ಪರಿಸ್ಥಿತಿ ಹೇಗಿದೆ, ಹೀನಾಯವಾದಂಥ ಪರಿಸ್ಥಿತಿ. ಇಲ್ಲಿ ತನಕನೂ ಕೂಡ ಒಬ್ಬ ಗುತ್ತಿಗೆ ತಗೊಂಡ್ಬಿಡೋದು, ಅವನಿಗೆ ಸರಿಯಾದ ರೀತಿಯಲ್ಲಿ ಒಂದು ESI ಇಲ್ಲ, PF ಇಲ್ಲ, ಅವನು ದುಡಿಯುವ ಕೆಲಸಕ್ಕೆ ಸರಿಯಾದಂಥ ಸಂಬಳ ಕೊಡ್ತಿಲ್ಲ. 2 ತಿಂಗಳಿಗೆ 3 ತಿಂಗಳಿಗೆ ಸಂಬಳ ಕೊಡ್ತಕ್ಕಂಥ ನಾನು 10 ವರ್ಷಗಳ ಕಾಲ ಅದನ್ನು ಪ್ರಶ್ನೆ ಮಾಡಿದ್ದೆ. ಮೈಸೂರು ಮಹಾನಗರ ಪಾಲಿಕೆಯೊಳಗೆ ಎಲ್ಲ ಸಭೆಯಲ್ಲಿ ಒಳಗಡೆ ಕೂಡ ನಾನು ಚರ್ಚೆ ಮಾಡಿದ್ದೆ. ತಗೊಂಡ್ಬೇಕಾದ್ರೆ ಹೋಗ್ಬೋದು. ಯಾಕೆ ನಾನು ಇಲ್ಲಿ ಮಾತನಾಡ್ತಿರ್ತಕ್ಕಂಥದ್ದು ಅಸತ್ಯ ಅಂತೇಳಿದ್ರೆ ನಮ್ಮೆಲ್ಲೋ ಕೂಡ ರೆಕಾರ್ಡ್ ಆಗಿರ್ತದೆ, ಕೌನ್ಸಿಲ್ ರೆಕಾರ್ಡ್ ಆಗಿರ್ತದೆ. ಹಾಗಾಗಿ ಈ ಪೌರ ಕಾರ್ಮಿಕರ ಬಗ್ಗೆ ಮತ್ತು ಸಂಘಟನೆಗಳು, ಮುಖಂಡರುಗಳು ಭಾಳಷ್ಟು ಹೋರಾಟಗಾರರು ಪ್ರಾಮಾಣಿಕವಾಗಿ ಆ ಗುತ್ತಿಗೆ ಪದ್ಧತಿಯನ್ನು ತೆಗಿಬೇಕು ಅಂತಕ್ಕಂಥದ್ದು ಅವರ ಆಸೆಯಾಗಿದೆ. ಆ ಪ್ರಕಾರ ಸರ್ಕಾರಕ್ಕೆ ಮನವಿ ಮಾಡುವಂಥ ಸಂದರ್ಭದಲ್ಲಿ 2017-18ರಲ್ಲಿ ಅದನ್ನು ತೆಗೆದು ನೇರ ಪಾವತಿಯನ್ನು ಮೈಸೂರು ನಗರ ಪಾಲಿಕೆ ಇವತ್ತು 17,000 ರೂಪಾಯಿನ ಕೊಡ್ತಾ ಇದ್ದಾರೆ. 17,000ದಲ್ಲಿ ಇವತ್ತು ESI PFನ್ನು ಹಿಡಿದು ಅವ್ರ ಕೈಗೆ 14,100 ರೂಪಾಯಿನ ಕೊಡ್ತಾ ಇದ್ದಾರೆ. ಅದು ಅವರ ಜೀವನಕ್ಕೆ ಸಾಲಕ್ಕಿಲ್ಲ ಅಂತಕ್ಕಂಥ ನಮ್ಮೆಲ್ಲರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರ ಶಿಕ್ಷಣ, ಅವರ ಆರೋಗ್ಯ, ಅವರ ದಿನನಿತ್ಯದ ಹೊಟ್ಟೆಪಾಡಿನ ಬದುಕು ಇದು ಭಾಳಷ್ಟು ಕಷ್ಟಕರವಾಗಿದೆ. ಹಾಗಾಗಿ ಆ ಕುಟುಂಬಕ್ಕೆ ನೀವು ಪರ್ಮನೆಂಟ್ ಮಾಡಿ ಅಂತ ಆಳುವ ಸರ್ಕಾರಕ್ಕೆ ಭಾಳಷ್ಟು
ಅದು JDS, BJP, ಕಾಂಗ್ರೆಸ್ಸು, ಸಮ್ಮಿಶ್ರ ಸರ್ಕಾರ ಇವರೆಲ್ಲರನ್ನೂ ಕೂಡ ಒತ್ತಾಯ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಾನು ಕೂಡ ಒಂದಷ್ಟು ಹೋರಾಟಕ್ಕೆ ನಾನು ಪ್ರತಿ ಹೋರಾಟದಲ್ಲೂ ಕೂಡ ನಾನು ಭಾಗವಹಿಸ್ತೀನಿ. ನಾರಾಯಣ್ ಅಂತಕ್ಕಂಥವ್ರು ಈ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಇನ್ನೊಬ್ಬರು ಈಗ ಇನ್ನೂ ಕೂಡ ಮಾರ ಅಂತಕ್ಕಂಥವ್ರು ಕೆಲವು ಒಂದತ್ತು ವೇದಿಕೆಗಳನ್ನ ಮಾಡಿಕೊಂಡು ಅಲ್ಲಿ ಮುಖಂಡರುಗಳು ಎಲ್ಲರೂ ಕೂಡ ಸಾಮೂಹಿಕವಾಗಿ ಹೋರಾಟ ಮಾಡಿ ನಿನ್ನೆ 4 ದಿನಗಳಿಂದ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಒಟ್ಟಾರೆ ಕಾಯಂ ನೌಕರರು 530 ಜನ ಇದ್ದಾರೆ. ಕಾಯಂ ನೌಕರರಿಲ್ಲ. ಮತ್ತು ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ರು ಅದು UGD ಕೆಲಸ ಮಾಡಿರ್ಬೋದು ಮತ್ತು ಬೇರೆ ಬೇರೆ ಕೆಲಸ ಮಾಡ್ತಕ್ಕಂಥವ್ರು ಕೂಡ 1648 ಇದ್ದಾರೆ. ಮತ್ತು ಒಳಚರಂಡಿ, ನಾನು ಹೇಳಿದ UGD ಅಂದರೆ ಒಳಚರಂಡಿ, ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು 231 ಇದ್ದಾರೆ. ಮತ್ತು ಡ್ರೈವರ್ಗಳು ಕೂಡ 175 ಜನ, ಒಟ್ಟು 2590 ಜನ ಇವತ್ತು ಇಲ್ಲಿ ಪೌರ ಕಾರ್ಮಿಕರಾಗಿ ವೃತ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಕೇವಲ 530 ಜನ ಮಾತ್ರ ಪರ್ಮನೆಂಟ್ ಆಗಿದ್ದಾರೆ. ಅದಕ್ಕೋಸ್ಕರ ನಾವು ಹೇಳ್ತಿರ್ತಕ್ಕಂಥ ತಾವು ಇನ್ನೊಂದು ಮಧ್ಯದಲ್ಲಿ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ. 750 ಜನಕ್ಕೆ ಒಬ್ಬರು ಪೌರ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥದ್ದನ್ನು ಒಂದು ಸಂಸ್ಥೆ ಅದನ್ನು ಭಾಳ ಹೋರಾಟ ಮಾಡಿ 500 ಜನಕ್ಕೆ ಒಬ್ಬರು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. 500 ಜನಕ್ಕೂ ಕೂಡ ಒಬ್ಬರು ಮಾಡ್ತಕ್ಕಂಥ ಕೆಲಸ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಭಾಳ ತೇಜ್ಯವಾದಂಥ ವಸ್ತುಗಳು ಭಾಳಷ್ಟಿದೆ. ಇಲ್ಲಿ ಮೈ ದುಡಿದು ಕೆಲಸ ಮಾಡ್ತಕ್ಕಂಥ ಸಂಖ್ಯೆ ಕಡಿಮೆ ಇದೆ. ಯಾವ ಮಹಿಳೆಯರಿರಲಿ ಪುರುಷರಿರಲಿ ಇವತ್ತೆಲ್ಲವೂ ಕೂಡ ಸುಲಭವಾಗಿ ಆಗಬೇಕು ಅಂತಕ್ಕಂಥದ್ದು ಜನ ಜಾಸ್ತಿ. ಮತ್ತು ನಮ್ಮಲ್ಲಿ ಭಾಳಷ್ಟು ಕಸ ಕಡ್ಡಿಗಳು ತುಂಬ ಜಾಸ್ತಿ ಮತ್ತು ವೇಸ್ಟೇಜ್ ಪೇಪರ್ಗಳು ಜಾಸ್ತಿ ಆಗ್ತದೆ. ಮತ್ತು ನೀವು ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಮಾಡಿದ್ವಿ, ಈ ಮಧ್ಯದಲ್ಲಿ ಸೇರಿಸ್ಬಿಡ್ತೀನಿ. ಪ್ಲಾಸ್ಟಿಕ್ಕು ಈ ಮಾರಕನ ಅಥವಾ ಪೂರಕನ ಅಂತಕ್ಕಂಥದ್ದನ್ನು ನಾವು ಕೂಡ ಎಲ್ಲ ಹೇಳ್ತೀವಿ. ನೀವು ಯಾವ ದೇಶದಲ್ಲೂ ಕೂಡ ತಗೊಂಬನ್ನಿ, ಯಾವ ವಿಜ್ಞಾನಿಗಳು ತಂತ್ರಜ್ಞಾನ ಎಷ್ಟಿವತ್ತು ಮುಂದುವರಿದಿದೆ, ಪ್ಲಾಸ್ಟಿಕ್ನಿಂದ ಇವತ್ತು ಅಪಾಯಕಾರಿನೇ ಹೊರತು ಅದು ಯಾವುದೂ ಕೂಡ ಮನುಷ್ಯನಿಗೆ ಅದು ಪೂರಕವಾಗಿರ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಪ್ಲಾಸ್ಟಿಕ್ಕು ಒಂದು ಪ್ರಾಣಿ, ಕುರಿನೋ ಪಕ್ಷಿನೋ ಹಸುನೋ ಅದನ್ನು ತಿಂದಂಥ ಸಂದರ್ಭದಲ್ಲಿ ಸುಮಾರು ವರ್ಷಗಳು ಬೇಕಾದ್ರೆ ಸತ್ತು ಅದನ್ನು ಆಪ್ರೇಷನ್ ಮಾಡಿದ್ರು ಕೂಡ ಆ ಪ್ಲಾಸ್ಟಿಕ್ ಅಲ್ಲೇ ಇರ್ತದೆ. ನೀವು ಒಂದು ಪ್ಲಾಸ್ಟಿಕ್ ಕವರ್ನ ತೆಗೆದು ಒಂದು ಹಳ್ಳಕ್ಕೆ ಹಾಕ್ಬಿಡಿ, ಒಂದು 100 ವರ್ಷ ಆದರೂ ಕೂಡ ಪ್ಲಾಸ್ಟಿಕ್ ಕರಗೋದಿಲ್ಲ. ಅಂದರೆ ಮನುಷ್ಯನ ದೇಹಕ್ಕೆ ಅದು ಆಹಾರ ರೂಪದಲ್ಲೋ ಅಥವಾ ಒಂದು ಕಪ್ಪು ರೂಪದಲ್ಲೋ, ಟೀ ಕುಡಿಯೋಂಥ ಕಪ್ಪು ರೂಪ, ಇನ್ನು ಬಿಸಿಯಲ್ಲಿ ನಾವು ಟೀ ಕುಡಿದ್ರೆ ಅದು ಸ್ವಲ್ಪ, ನಾನೇ ಅಷ್ಟರ ಬಗ್ಗೆ ಅದನ್ನು ಸ್ಟಡಿ ಮಾಡಿಲ್ಲ, ನಾನು ಕೇಳಿದ್ದೀನಿ. ಒಂದು ಈಗೇನು ಪೇಪರ್ ಲೋಟ ಅಂತ ಹೇಳ್ತೀವಿ, ಅಲ್ಲೂ ಕೂಡ ಒಂದು ಲೇಯರು ಪ್ಲಾಸ್ಟಿಕ್ ಇದೆಯಾ. ಅದು ಮನುಷ್ಯನಿಗೆ ಬಿಸಿ ಪಾಕ್ ಕೊಟ್ಟಂಥ ಸಂದರ್ಭ ಇವತ್ತು ಯಾಕೆ ಮನುಷ್ಯನಿಗೆ ಮಾರಣಾಂತಿಕ ಅಂತ ಕಾಯಿಲೆ ಯಾತಕ್ಕೆ ಬರ್ತಾ ಇದೆ, ಅಥವಾ ಯುವಕರು ಇವತ್ತು ದಷ್ಟಪುಷ್ಟವಾಗಿ ಯಾಕೆ ಬಿಡ್ತಾ ಇಲ್ಲ ಇವತ್ತು, ಮತ್ತು ಯಾಕೆ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗ್ತಿದ್ರೆ ಅಂತ ಇವತ್ತು ಅದು ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಹಾರ್ಟ್ ಇರ್ಬೋದು, ಬ್ರೈನ್ ಇರ್ಬೋದು, ಮತ್ತು ಹೆಣ್ಮಕ್ಳಿಗಂತೂ ಕೂಡ ಭಾಳ ಬೇಗನೆ ಅದು ಅಟ್ಯಾಕ್ ಮಾಡುತ್ತೆ. ಇವತ್ತು ನಾವು ತಗೊಳ್ತಕ್ಕಂಥ ಆಹಾರನೂ ಕೂಡ ಅಷ್ಟು ನಮಗೆ ಒಂದು ಶಕ್ತಿಯುತವಾದಂಥ ಆಹಾರ ಅಲ್ಲ. ನೀವು ಯಾವುದೇ ಆಹಾರ ತಗೊಳ್ಳಿ, ನೀವು ರಾಗಿ ತಗೋತೀರ, ಗೋಧಿ ತಗೋತೀರ, ಅಕ್ಕಿ ತಗೋತೀರ, ನೀವು ಯಾವುದೇ ತಗೊಳ್ಳಿ, ನೀವು ಯಾವುದೇ ಇವತ್ತು ಪದಾರ್ಥನೂ ಕೂಡ ಇವತ್ತು ಕೆಮಿಕಲ್ ಮಿಕ್ಸ್ ಪದಾರ್ಥ. ಮತ್ತು ಈ ಬೆಳೆನೂ ಅಷ್ಟೇ, ಇವತ್ತು ಬೇಗ ಗ್ರೋತ್ ಆಗಲಿ ಅಂತೇಳಿ ನಾವು ಹೆಚ್ಚು ಔಷಧಿಗಳನ್ನ ಸಿಂಪಡಿಸ್ತೀವಿ. ಇವತ್ತು ನಾವೇನು ಒಂದು ಎಕರೆಗೆ 10 ಮೂಟೆ ಬೆಳಿತಿದ್ರಿಂದ ಇವತ್ತು 25 ಮೂಟೆ ಬೆಳೀತಾರೆ. ಎಲ್ಲಿಂದ ಆಗ್ತದೆ? ಅದು ಕೆಮಿಕಲ್ ಮಿಕ್ಸಿಂದ ಬೆಳೀತಕ್ಕಂಥದ್ದು. ಅದರಿಂದ ನಮ್ಮ ದೇಹಗಳು ಯಾವುದು ಕೂಡ ಇವತ್ತು ಮನುಷ್ಯನ ಆಯಸ್ಸು ಈ ದೇಶದಲ್ಲಿ ಏನು 90-100 ವರ್ಷ ಇದ್ದಂತೆ ಇವತ್ತು 50-60 ವರ್ಷಕ್ಕೆಲ್ಲರೂ ಕೂಡ ಮುಗಿದೋಗ್ತೇವೆ. ಹಾಗಾಗಿ ಈ ಪ್ಲಾಸ್ಟಿಕ್ಕು ಕೂಡ ಮನಸ್ಸನ್ನು ನಾಶ ಮಾಡ್ತಕ್ಕಂಥದ್ದು. ನಾವು ಪ್ರತಿ ಬಾರಿನೂ ಕೂಡ, ನಾನು ಕೂಡ ಹೆಲ್ತ್ ಕಮಿಟಿಲಿ ಇದ್ದಂಥ ಸಂದರ್ಭದಲ್ಲಿ ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ದೀನಿ. ನಾನು ಪ್ರತಿ ಒಂದು 15 ಸಾರಿಗೆ ಸಂತೆಪೇಟೆ ಈಗೇನು ಕೆಲವು ಪ್ಲಾಸ್ಟಿಕ್ ಮಾಡ್ತಕ್ಕಂಥ ಅಂಗಡಿಗಳಿಗೆಲ್ಲವೂ ಕೂಡ ಎಚ್ಚರಿಕೆ ಕೊಟ್ಟು ಒಂದು ಸಾರಿ ನಾವು ನಮ್ಮ ಸಭೆ ಹೊರಗಡೆ ನಡೆದ ಹೆಲ್ತ್ ಆಫೀಸರ್ಗಳು, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಕರ್ಕೊಂಡು ಹೋದರೆ ಕನಿಷ್ಠ ಪಕ್ಷ 50ರಿಂದ 100 ಟೆನ್ನನ್ನು ನಾವು ಸೀಸ್ ಮಾಡ್ತಿದ್ದೇವೆ ಅಂಗಡಿಗಳು. ಆದ್ದರಿಂದ ನಮ್ಮ ಜನರ ಸಹಕಾರ ಮುಖ್ಯವಾಗಿರ್ತದೆ. ಈ ಜನರು ಕೇಳಿದ್ರೆ ಸಹಕಾರ ಕೊಡಿ. ಜನರಿಗೆ ಅವರ ಬದುಕೇ ಒಂಥರ ಜಂಜಾಟ ಇಲ್ಲ. ಅವ್ರಿಗೆ ಎಷ್ಟು ಸುಲಭದಲ್ಲಾಗಬೇಕು ಅಷ್ಟು ಪ್ರಯತ್ನ ಮಾಡ್ತಾರೆ. ಯಾವತ್ತೂ ಕೂಡ ಒಂದು ನಗರ ಆರೋಗ್ಯವಾಗಿ ನೈರ್ಮಲ್ಯೀಕರಣವನ್ನು ದೂರ ಮಾಡಿ ಬದುಕಬೇಕು. ನಾವು ಆರೋಗ್ಯವಾಗಿರಬೇಕಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅದರಲ್ಲಿ ಸಹಭಾಗಿತ್ವ ಇರಬೇಕು. ಜನರ ಸಹಭಾಗಿತ್ವ ಇಲ್ಲದೆ ಯಾವುದೂ ಕೂಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತು ಯಾಕೆ ನಮ್ಮ ಮೈಸೂರಿನ ಸಾಂಸ್ಕೃತಿಕ ನಗರ ಅಂತ ಯಾಕೆ ಕರಿತೀವಿ ಅಂತಂದರೆ, ನಮ್ಮ ಮೈಸೂರು ನಗರ ಇವತ್ತು ಅತಿ ಹೆಚ್ಚುವಾದಂಥ ಮರ ದಕ್ಷಿಣವಾಗಿದೆ. ನಮ್ಗೆ ಎದುರುಗಡೆ ಇರ್ತಕ್ಕಂಥ ಬೆಟ್ಟ ಇದೆ,
ನಮ್ಮ ಪರಿಸರ ಪೂರ್ವಕವಾಗಿ ಕೆಲಸ ಮಾಡ್ತಿದೆ. ಇನ್ನು 20 ಕಿಲೋಮೀಟರ್ದ KRS ಇದೆ, ಭಾಳಷ್ಟು ಅಣೆಕಟ್ಟುಗಳಿದೆ, ಕೆರೆ ಕಟ್ಟೆಗಳಿದೆ, ಈ ಕಡೆ ಬಂದ ನಂಜನಗೂಡಿದೆ, ಈ ಕಡೆ ಬಂದ ಶ್ರೀರಂಗಪಟ್ಟಣ ಇದೆ. ಇನ್ನು ಪಕ್ಕದಲ್ಲಿರ್ತಕ್ಕಂಥ ಕೇರಳನೂ ಕೂಡ ನಮಗೆ ಒಂದಷ್ಟು ಆರೋಗ್ಯಕ್ಕೆ ಪೂರಕವಾದ ಕೆಲಸ. ಅಂದರೆ ಇವತ್ತು ಎಲ್ಲ ರಾಜ್ಯಗಳು ಕೂಡ ಇವತ್ತು ಈ ಪ್ಲಾಸ್ಟಿಕ್ಕು ಮುಕ್ತ ಇದೆ. ಇದನ್ನು ಬಂದ್ ಮಾಡಬೇಕು. ಇಡೀ ದೇಶ ಇದನ್ನು ಪ್ಲಾಸ್ಟಿಕ್ನ ಬಂದ್ ಮಾಡಿ. ಇವತ್ತು ಭಾಳಷ್ಟು ತಂತ್ರಜ್ಞಾನ ಮುಂದುವರೆದಿದೆ ಮತ್ತು ಸಿಸ್ಟಮ್ ಟೆಕ್ನಾಲಜಿ ಇವತ್ತು ಇಷ್ಟು ಮುಂದುವರೆದ್ರೂ ಕೂಡ ನಾವು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾಕೆ ಪ್ರಯತ್ನವನ್ನು ಮಾಡಿದ್ರೆ ನಮ್ಗೆ ಭಾಳ ಈಸಿಯಾಗಿ ನಮಗೆಲ್ಲವೂ ಕೂಡ ಕೈಗೆ ಸಿಗಬೇಕು ಅಂತಕ್ಕಂಥದ್ರಿಂದ ಇವತ್ತು ಜನರು ಪೌರಕಾರ್ಮಿಕ ಏನು ಸಮಸ್ಯೆ ಆಗ್ತದೆ ಅಂದರೆ, ನೀವು ಸುಮ್ಮನೆ ಒಂದು ಕಣ್ಣಾಡಿಸಿಲ್ಲ, ಈಗ 4 ದಿನ ಬಂದಾಯಿತು. ಇವತ್ತು ಸಂಪೂರ್ಣವಾಗಿ ಇವತ್ತು ಕಸ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ, ಎಷ್ಟು ಟನ್ನು ಉತ್ಪಾದನೆ ಆಗ್ತದೆ, ಇದು ಎಷ್ಟಿದು ಸಗ್ರಿಗೇಟ್ ಆಗ್ತದೆ. ನಾವು ಕಸವನ್ನು ರಸನೆ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಆಗಿತ್ತು. ಕಸವನ್ನು ರಸ ಮಾಡಬೇಕು ಅಂತಕ್ಕಂಥದ್ದನ್ನು ಇದು ಗೊಬ್ಬರ ಮಾಡಬೇಕು ಅಂತೇಳಿ ಕಸವನ್ನು ವಿಂಗಡಣೆ ಮಾಡಿ ಅದನ್ನು ಒಂದು ರೀಸೈಕಲಿಂಗ್ ಮಾಡಬೇಕು ಅಂತೇಳಿ ಆ ಪ್ರಯತ್ನವೂ ಕೂಡ ಆಯಿತು. ಇಲ್ಲಿ ಇರತಕ್ಕಂಥದ್ದು ಕಸವನ್ನು ಸಂಗ್ರಹಣೆ ಮಾಡಲಿಕ್ಕೆ ನಾನು ನಮ್ಮ ಅಪ್ಪನ ಕಾಲದಿಂದ ನೋಡ್ತೀನಿ, ಆ ಸುಯೇಜ್ ಫಾರಮ್ ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಯಾವುದು ಇಲ್ಲ. ಅಲ್ಲೇ ತೆಂಗಿನ ಮರ ಇದೆ, ಹುಲ್ಲು ಬೆಳೀತಾರೆ, ಕೆಲವು ಗಿಡಗಳಿದೆ ಅಲ್ಲೇ, ಮತ್ತು ಅದು ರೀಸೈಕಲಿಂಗ್ ಆಗ್ತಾಯಿಲ್ಲ. ಈಗ ಅಲ್ಲೇ ಇಲ್ಲೇ ಒಂದು ಕುಂಬಾರ ಕುಕ್ಕಲ್ಲೂ ಕೂಡ ಒಂದಷ್ಟು ಕಸ ರೀಸೈಕಲಿಂಗ್ ಆಗಬೇಕು ಅನ್ನೋ ಪ್ರಯತ್ನ ಅದಷ್ಟಾಗ್ತದೆ. ಇಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ 4 ದಿಕ್ಕಲ್ಲೂ ಕೂಡ ನಾವು ಏನು ಕಸವನ್ನು ಸಂಗ್ರಹಣೆ ಮಾಡ್ತೀವಿ ಅದು ವಿಂಗಡಣೆ ಆಗಬೇಕು. ಅದು ಮತ್ತೆ ರೀಸೈಕಲಿಂಗ್ ಆಗಿದ್ದು ಮತ್ತೆ ಅದು ನಮ್ಮ ಕೆಲಸಕ್ಕೆ ಬಳಕೆ ಬರಬೇಕು. ಈ ಥರದ ಒಂದು ಪರಿಕಲ್ಪನೆಯಲ್ಲೂ ಕೂಡ ಸಾಕಷ್ಟು ಕೇಂದ್ರ ಸರ್ಕಾರ ಯೋಜನೆಗಳನ್ನು ರೂಪಿಸ್ತದೆ. ಆದರೆ ಅದು ಎಲ್ಲವೂ ಕೂಡ ಚಾಲನೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಭಾಳ ಫಾಸ್ಟ್ ಆಗಿಲ್ಲ. ಆದರೆ ಪ್ಲಾಸ್ಟಿಕ್ಕು ತುಂಬ ಜಾಸ್ತಿ ಬೆಳೀತಿದೆ. ಅದರಿಂದ ಇವತ್ತಿನ ಪೌರ ಕಾರ್ಮಿಕರಿಗೆ ಒತ್ತಡಗಳು ಜಾಸ್ತಿ ಆಗ್ತದೆ. ಈ ಒತ್ತಡಕ್ಕೋಸ್ಕರ ಅವರನ್ನು ನೀವು ಬುದ್ಧಿ ಆಧಾರದ ಮೇಲೆ ಕೆಲಸ ಮಾಡ್ತೀವಿ ಅಂತಿರಲ್ಲ, ಯಾವ ಮಾನವೀಯತೆ ದೋಷ. ಅದಕ್ಕೋಸ್ಕರ ನಾನು ಹೇಳಿದೆ, ಇದಕ್ಕೆ ಹಾಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ನಾನು ಈ ದೇಶದ ಯೋಧರನ್ನು, ಈ ದೇಶದ ಸ್ವಚ್ಛತೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ವಿಶೇಷವಾದಂಥ ಕೇಂದ್ರ ಸರ್ಕಾರ ಬಡ್ಜೆಟ್ ಮಾಡಬೇಕು, ರಾಜ್ಯ ಸರ್ಕಾರ ಬಡ್ಜೆಟ್ ಮಾಡಬೇಕು, ಸ್ಥಳೀಯ ಸಂಸ್ಥೆ ಬಡ್ಜೆಟ್ ಮಾಡಬೇಕು. ಅದು ಪುರಸಭೆ ಇರಲಿ, ನಗರಸಭೆ ಇರಲಿ, ಪಂಚಾಯತ್ ಇರಲಿ, ಪಟ್ಟಣ ಪಂಚಾಯತ್ ಇರಲಿ, ಗ್ರಾಮ ಪಂಚಾಯತ್ ಇರಲಿ, ಇವರು ಕೂಡ ವಿಶೇಷವಾಗಿ ಅವ್ರನ್ನ ಪರಿಗಣಿಸ್ತಾರೆ. ಇವ್ರನ್ನ ಯಾವತ್ತೂ ಕೂಡ ಅವ್ರಿಗೆ ನಾವು ದುಡಿಯುವ ಕೆಲಸಕ್ಕೆ ಅವ್ರ ಯೋಗ್ಯತೆಗೆ ಅನುಸಾರವಾಗಿ ನಾವು ಕೊಡ್ತಕ್ಕಂಥದ್ದು. ಅದೇ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 3 ಲಕ್ಷ ಕೋಟಿ ಬಡ್ಜೆಟ್ ಮಾಡ್ತಾರೆ. ನೀವು ಮಠಗಳಿಗೆ ಕೊಡ್ತೀರಾ, ದೇವಸ್ಥಾನಕ್ಕೆ ಕೊಡ್ತೀರಾ, ಬೇರೆ ಬೇರೆ ಸಂಘಗಳಿಗೆ ಕೊಡ್ತೀರಾ, ಬೇಡ ಅಂದ್ರೆ ಸಂಘಕ್ಕೆಲ್ಲ ಕೂಡ 500 ಕೋಟಿ ರಿಸರ್ವ್ ಮಾಡ್ತೀರಾ, ಬೇರೆ ಬೇರೆ ಮಠಗಳಿಗೆ 1000ವನ್ನು ಮಾಡ್ತೀರಾ. ನೀವು ಯಾವತ್ತೂ ಕೂಡ ಜಾತಿ ಧರ್ಮದಲ್ಲಿ ನೀವು ಬಡ್ಜೆಟನ್ನು ಮಾಡಬೇಡಿ. ಜನರ ತೆರಿಗೆ ಹಣವನ್ನು ಜನರಿಗಾಗಿ ಉಪಯೋಗ ಆಗಬೇಕು, ಜನರ ಬದುಕಿಗಾಗಿ ಅದು ವಿನಿಯೋಗ ಆಗಬೇಕು ಬಡ್ಜೆಟನ್ನು. ಆದರೆ ಜನರ ಪೂರಕವಾಗಿ ಈ ರೀತಿ ಪೌರ ಕಾರ್ಮಿಕರಂತ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ಇವರು ಕೂಡ ಒಂದು ವಿಶೇಷವಾದಂಥ ಪ್ಯಾಕೇಜ್ ಇಲ್ಲ, ಈ ಬಡ್ಜೆಟ್ ಇಲ್ಲ. ಇವತ್ತು ಹಬ್ಬ ಅಂದರೆ ಇವತ್ತು ಏನಾನು 2590 ಜನಕ್ಕೆ ಏನಾಗ್ಬಿಡ್ಬೋದು ನಿಮ್ಮ ಬಡ್ಜೆಟು. ನೀವು ಅವ್ರನ್ನ ಒಂದು ಡಿ ಗ್ರೂಪ್ ನೌಕರರ ಸಂಬಳ ಕೊಡಲಿ, ಅವ್ರಿಗೊಂದು ಪೆನ್ಷನ್ ಸಿಗ್ಬೋದು, ಅವ್ರೊಂದು ಗ್ರ್ಯಾಜುಟಿ ಇರ್ಬೋದು. ಅವ್ರು ನಿವೃತ್ತಿಯಾದಂಥ ಸಂದರ್ಭದಲ್ಲಿ ಒಂದು 30 ವರ್ಷ 40 ವರ್ಷ ಕೆಲಸ ಮಾಡ್ತಾರೆ, ಒಂದು 5-10 ವರ್ಷ ಬದುಕಂತವ್ರಿಗೆ ಒಂದು ಪೆನ್ಷನ್ ಇಲ್ಲ ಆ ಕುಟುಂಬಕ್ಕೆ ಅಂತ ಹೇಳಿದ್ರೆ ಭಾಳ ಕಷ್ಟ. ಇಂಥವೆಲ್ಲವನ್ನು ಕೂಡ ಆಳುವಂಥ ಸರ್ಕಾರ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗಿರ್ತದೆ. ಇದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಒಬ್ಬ ಗುತ್ತಿಗೆದಾರ ಬದುಕದನ್ನ ಹೊರತು, ಇಲ್ಲಿ ಶ್ರೀಮಂತನಾದನ್ನ ಹೊರತು ದುಡಿಯುವ ಪೌರ ಕಾರ್ಮಿಕ ಯಾರೂ ಕೂಡ ಶ್ರೀಮಂತ ಆಗಲಿಲ್ಲ. ಅವರ ಬದುಕು ಯಾಕೆ ನಶ್ವರ ಆಗಿದೆ ಅಂತೇಳಿದ್ರೆ, 1000 ಜನಕ್ಕೆ ಗುತ್ತಿಗೆ ತಗೊಂಡ್ರೆ ನನಗೆ 1,000 ರೂಪಾಯಿ ಸಿಕ್ಕಿದ್ದು ನನಗೆ ಇಷ್ಟ ಆಯಿತು, ನನಗೆ 10 ಲಕ್ಷ ಆಯಿತು, ನನಗೆ ಏನೂ ದುಡಿಯೋದಿಲ್ಲ. ಏನೇನು ಬಿಲ್ ಮಾಡಿ ಮೈಸೂರು ಮಹಾನಗರ ಪಾಲಿಕೆ ಕೊಡ್ತದೆ ಅಂದರೆ ನೋಡಿ, ನಾನು ಹೇಳಿದಂಥದ್ದು 530 ಜನ ಬಿಟ್ಟರೆ ಇನ್ನು ಉಳಿದಂಥದ್ದು ಇವತ್ತು ಕೂಡ ಒಳಚರಂಡಿ ಮತ್ತು ಡ್ರೈವರ್ಗಳಿಗೂ ಕೂಡ ಇವತ್ತು ಕೂಡ ಗುತ್ತಿಗೆ ಆಧಾರದ ಮೇಲೆ ಕೆಲಸ ನಡೀತಿದೆ ಅಂತಕ್ಕಂಥದ್ದು ಕೂಡ ನಮ್ಗೆ ಮಾಹಿತಿ ಬಂದಿದೆ. ಅವ್ರನ್ನೂ ಕೂಡ ನಿನ್ನೆ ಏನು ಕಳೆದ 1ನೇ ತಾರೀಕಿನ ನಿನ್ನೆ ತನಕ ಕೂಡ ಭಾಳಷ್ಟು ಚಳುವಳಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರು 1/7/2022 ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಸುಮಾರು 50,000 ಪೌರ ಕಾರ್ಮಿಕರು ಏಕಕಾಲದಲ್ಲಿ ಧರಣಿ ಮಾಡಿದ್ದಾರೆ. ಅದನ್ನು ಅರ್ಥಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿಯವರು
ಒಂದು ಪರಿಗಣಿಸಿ ಅವ್ರ ಮಾಹಿತಿಯನ್ನು ಕೂಡ ತಗೊಂಡು ಏನೇನು ನಿಮ್ಮದು ಬೇಡಿಕೆ ಇದೆ ಅಂತಕ್ಕಂಥದ್ದನ್ನು ಕೂಡ ಕೊಡಿ ಅಂತ ಕೇಳಿದ್ರೆ ಬೇಡಿಕೆ ಅಂತ ಕೊಟ್ಟಂಥ ಸಂದರ್ಭ 4 ದಿನ ಅದನ್ನು ಮೀನಾಭ್ಯಾಸ ಎನಿಸಿ ಅದಕ್ಕೆ ನಮ್ಮ ಹೋರಾಟಗಾರರು ಏನು ಮಾಡೋದು ಅಂತ ಹೇಳಿದ್ರೆ ನೀವೇನು ನಾವು ಕೇಳಿರ್ತಕ್ಕಂಥ ಬೇಡಿಕೆನ ನೀವು ಲಿಖಿತವಾಗಿ ಕೊಡೋ ತನಕ ಕೂಡ ನಾವು ಹೇಳೋದಿಲ್ಲ ಅಂತಕ್ಕಂಥದ್ದು. ಆದಮೇಲೆ ನಿನ್ನೆ ಮಧ್ಯಾಹ್ನ 3 ಗಂಟೆಯಲ್ಲಿ ಒಂದಷ್ಟು ಇವರ ಬೇಡಿಕೆಗೆ ಪೂರಕವಾಗಿಲ್ಲ 3 ತಿಂಗಳಲ್ಲಿ ಇದನ್ನು ಹಂತವಾಗಿ ನಾವೆಲ್ಲ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು ನಿಮ್ಗೆ ಯಾವ ರೀತಿ ನಾವು ನಿಮ್ಮನ್ನು ಗುತ್ತಿಗೆನ ಹೊರತುಪಡಿಸಿ ಮತ್ತು ನಗರ ಪಾಲಿಕೆ ನೀಡ್ತಕ್ಕಂಥ ಒಂದು 14,000 ರೂಪಾಯಿ ಅದನ್ನು ತೆಗೆದು ನಾವೇನು ನಿಮಗೆ ಕೊಡ್ಬೋದು ಅಂತಕ್ಕಂಥದ್ದನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಜೊತೆಯಲ್ಲಿ ನಿಮಗೆ ಇನ್ನೊಂದು, ಯಾಕೆ ನೀವು ಹೆಣ್ಮಗಳು ನನ್ನನ್ನು ಇಂಟ್ರೂ ಮಾಡ್ತಾಯಿದ್ರೆ ಬೆಳಗ್ಗೆ 5 ಗಂಟೆಗೆ ಮನೆಯಿಂದ ಹೊರಬರತಕ್ಕಂಥ ಹೆಣ್ಮಗಳು ಸುಮಾರು 11 ಗಂಟೆ ತನಕನೂ ಕೂಡ ಅವಳು ಎಲ್ಲೂ ಕೂಡ ಹೋಗ್ಲಿಕ್ಕಾಗ್ತದೆ. ಇವತ್ತು ಒಂದು ಟಾಯ್ಲೆಟು ಹೋಗಬೇಕು ಅಂದರೂ ಕೂಡ ಇವತ್ತು ಕೂಡ ಈ ಸಾಂಸ್ಕೃತಿಕ ನಗರದಲ್ಲಿ ಮಾನವೀಯತೆ ಇರತಕ್ಕಂಥ ನಾವು ಸಾವಿರಾರು ಹೆಣ್ಮಕ್ಳು, ಲಕ್ಷಾಂತರ ಹೆಣ್ಮಕ್ಳು ಬುದ್ಧಿವಂತರಾಗಿದ್ದಾರೆ. ಇವತ್ತು ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿದೆ, ಪೌರ ಕಾರ್ಮಿಕರು ಕೆಲಸ ಮಾಡಿದ ಹೆಣ್ಮಕ್ಳು ಕಾಂಪೌಂಡ್ ಮರದ ಮರೆಯಲ್ಲಿ ಇವತ್ತು ಅವರು ಶೌಚವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ನಾವು ಕಣ್ಣಾರ ಕಂಡಿರ್ತಕ್ಕಂಥದ್ದು. ಈವನ್ ಟುಡೇ ನಾನೇನು ಇಲ್ಲಿ ತನಕ ಮಾತನಾಡ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ಅನುಭವ ತುಂಬ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸ್ತಿದೆ. ಈ ನೋಡಿ, ಈಗ ಮೊನ್ನೆ ನಡೆದಂಥ ಏನು ಪೌರ ಕಾರ್ಮಿಕರ ಹೋರಾಟಕ್ಕೆ ಮೈಸೂರಿನ ಜನತೆ ಅವ್ರ ಮನೇಲಿ ಕಸ ಎತ್ತಕ್ಕಬೇಕು, ಟಾಯ್ಲೆಟ್ ಎತ್ತಕ್ಕಬೇಕು ಮತ್ತು ಅವ್ರ ಮನೇಲಿ ಬೀಳ್ತಕ್ಕಂಥ ಕಸ ಎತ್ತಕ್ಕಬೇಕು, ಅವರ ಪರವಾಗಿ ಒಂದು ಹೋರಾಟ ಮಾಡ್ತಿದ್ದಾರೆ. ತಾವೇ ಸಲಹೆ ಕೊಟ್ಟಿದ್ದೀರ. ಒಂದು 10 ಮನೆಗೆ ಒಬ್ಬ ಬಂದಿದ್ದರೂ ಕೂಡ ಸುಮಾರು ಒಂದು 25,000 ಜನಸಂಖ್ಯೆ ಸೇರಬೇಕಾಗಿತ್ತು. ಪೌರ ಕಾರ್ಮಿಕರ ಬದುಕಿಗೆ ಅವರೇ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅವ್ರ ಬದುಕನ್ನು ಅವರೇ ಕಟ್ಟಲಿಕ್ಕೋಸ್ಕರ, ಅವ್ರ ಬೇಡಿಕೆಯನ್ನು ಅವರೇ ಕೇಳಲಿಕ್ಕೋಸ್ಕರ ಅವರು ಮಾತ್ರ ಸೀಮಿತವಾಗಿದ್ದಾರೆ. ಭಾಳಷ್ಟು ಸಂಘಟನೆ ಬಂದಿತ್ತು, ಪ್ರಗತಿಪರರು, ಚಿಂತರು, ರೈತರು, ಮುಸ್ಲಿಂ ಸಂಘಟನೆ, ಭಾಳಷ್ಟು ಸಾಹಿತಿಗಳು ಬಂದಿದ್ದರು. ಅವರೆಲ್ಲರೂ ಹೋರಾಟ ಟೋಟಲ್ ನಾನು ಲೆಕ್ಕ ತಗೊಂಡ್ರೆ ಬರೀ 50 ಜನ ಮಾತ್ರ ಅಷ್ಟೇ. ಇನ್ನು ಉಳಿದಂಥ ಏನು ನಾನು 3 ಲಕ್ಷ ಮನೆ ಇದೆ ಈ ರಿಂಗ್ ರೋಡು ನಾನು ಬಳಸ್ಕೊಂಡು ತಗೊಂಡ್ರೆ ಇವತ್ತು ಸುಮಾರು ಒಂದು 20ರಿಂದ 25 ಏರಿಯಾಗಳು ಹೊಸ ಬಡಾವಣೆಗಳಾಗಿವೆ. ಅಂಥ ಬಡಾವಣೆಗಳಲ್ಲಿರ್ತಕ್ಕಂಥವ್ರು ಒಂದು 10 ಮನೆಗೆ ಒಬ್ಬರು ಬಂದಿದ್ರು ಕೂಡ ಒಂದು 25,000 ಜನಸಂಖ್ಯೆ ಸೇರಿಬಿಡುತ್ತೆ. ಯಾರೂ ಕೂಡ ಮೈಸೂರು ಜನತೆ ಅವ್ರಿಗೆ ಬೆಂಬಲನೇ ಕೊಡಲಿಲ್ಲ. ಅವ್ರು ಏನೋ ತಿಳ್ಕೊಂಬಿಟ್ಟಿದ್ದಾರೆ, ನಾವೇನೋ ತೆರಿಗೆ ಕಟ್ತಿದ್ದೀವಿ, ಆ ತೆರಿಗೆ ಹಣದಲ್ಲಿ ಅವ್ರು ಸಂಬಳ ಕೊಡ್ತಾರೆ, ಬನ್ನಿರಿ ನೀವೇ ಕೆಲಸ ಮಾಡಿ ನೋಡೋಣ ಅಂತ. 1 ದಿನ ಮಾಡಿರಿ, 10 ದಿನ ಮಾಡಿರಿ ನೀವು ಕೆಲಸ. ನೀವು ಹೇಳ್ಬೋದು ಇವತ್ತು ಮಿಷನರಿ ಎಲ್ಲವನ್ನೂ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ರೀ. ಬರೋ ಒಂದು ಮಿಷನರಿನೇ ಒಳಗಡೆ ನಾವು UGDಗೆ ಇಳಿಸು ಅಂತೇಳಿ ಬರೀ ಆ ಸ್ಮೆಲ್ಲಿಗೆ ನಾವು ಯಾರೂ ಕೂಡ ನಿಂತ್ಕೊಳ್ಳೋಕೆ ಆಗ್ತಿಲ್ಲ. ಈಗ ಆಯಿತು, ಒಂದು ಡ್ರೈನೇಜ್ ಚೇಂಬರ್ನ ನಾವು ಓಪನ್ ಮಾಡ್ತೀವಿ, ಅದರಲ್ಲಿ ಎಷ್ಟು ಆಸಿಡ್ ಇರ್ತದೆ ಹೇಳಿ ನೋಡೋಣ. ಅದ್ರ ಮುಂದೆ ನಿಲ್ಲಕ್ಕಾಗ್ತದೆ ನಾವು? ಅರೆ ನೀವು ತೆರಿಗೆ ಕಟ್ತೀವಿ, ತೆರಿಗೆ ಹಣದವ್ರು ಪೇಮೆಂಟ್ ಮಾಡ್ತಾರೆ, ನಿಮ್ಮದು ಆ ಕಲ್ಪನೆ ಇಲ್ಲ. ನಿಮ್ಮೆಲ್ಲರಿಗೂ ಕೂಡ ಒಂದು ಮಾನವೀಯತೆ ದೃಷ್ಟಿ ಇರಬೇಕು. ನೀವು ಕೆಲಸಕ್ಕೆ ಬರ್ದಿದ್ದಕ್ಕೆ ಹೋರಾಟ ಮಾಡ್ತೀವಿ, ಈಗ ರೈತರ ಪರವಾಗಿ ಹೋರಾಟ ಮಾಡಲೇಬೇಕು. ಎಲ್ಲರೂ ಕೂಡ ಹೋರಾಟ ಮಾಡಬೇಕು. ಒಂದು ಶಿಕ್ಷಣಕ್ಕೆ ಅನ್ಯಾಯ ಆಗ್ತದೆ, ಹೋರಾಟ ಮಾಡಬೇಕು. ಆರೋಗ್ಯಕ್ಕೆ ಅನ್ಯಾಯ ಆಗ್ತದೆ, ಹೋರಾಟ ಮಾಡಬೇಕು. ಯುವಕರಿಗೆ ವೃತ್ತಿ ಇಲ್ಲ, ಹೋರಾಟ ಮಾಡಬೇಕು. ಜನರಿಗೆ ಮೂಲಭೂತವಾಗಿ ಸಿಗ್ತಕ್ಕಂಥ ಅವಕಾಶಗಳು ಆಳುವಂಥ ಸರ್ಕಾರ ಕೂಡ ಅವ್ರಿಗೆ ಎಚ್ಚರಿಕೆ ನೀಡಬೇಕು. ನಿಜ, ಇವೆಲ್ಲವಕ್ಕೂ ಕೂಡ ಬೇರೆ ಬೇರೆ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಆ ಸಂಘಟನೆ ಈ ಸಂಘಟನೆ ಅವೆಲ್ಲ ಓಡಾಡ್ತವೆ. ಆದರೆ ಇಲ್ಲಿ ಬೇಕಾದಷ್ಟು ಬರೀ ಜಾತಿ ಧರ್ಮ ಅನ್ನತಕ್ಕಂಥದ್ದು ತುಂಬಿದೆ ಹೊರತು ಇಲ್ಲಿ ಮಾನವೀಯತೆ ಅಂತಕ್ಕಂಥದ್ದೇ ನಾವು ಕಾಣ್ತಾ ಇಲ್ಲ. ಇಲ್ಲಿ ಅಂಥ ಜನರು ಯಾರೂ ಕೂಡ ಪೌರ ಕಾರ್ಮಿಕರಿಗೆ ಬೆಂಬಲವಾಗಿದ್ದೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಮಾಡ್ತಕ್ಕಂಥ ಪರಿಕಲ್ಪನೆಯೂ ಕೂಡ ಇಲ್ಲ. ಇದು ಒಂದು ರೀತಿ ನಿಮ್ಮ ಮನಸ್ಸಿನ ಒಳಕು ಮನಸ್ಸು ನಿಮಗೆ ಯಾವುದಕ್ಕೆ ಗೌರವ ಕೊಡಬೇಕು, ಯಾವ ವೃತ್ತಿಗೆ ಗೌರವ ಕೊಡಬೇಕು, ಯಾವ ವೃತ್ತಿಗೆ ಗೌರವ ಕೊಡಬಾರ್ದು ಅಂತಕ್ಕಂಥ ಚಿಂತನೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯೂ ಕೂಡ ಈ ನಾಗರಿಕರಿಗಿಲ್ಲ. ನಾನು ಬರೀ ನಾಟ್ ಒನ್ ಮೈಸೂರು, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಇರತಕ್ಕಂಥ ಜನರಿಗೆ, ಪ್ರಜ್ಞಾವಂತರು ಅನಿಸ್ಕೊಂಡಂಥವ್ರಿಗೆ, ಸಂಘಟಕರಿಗೆ, ನಿಮಗೆ ಈ ಒಂದು ಮಾನವೀಯತೆ ದೃಷ್ಟಿಯಿಂದ ಕೂಡ ಅವರು ಸಹಕಾರವನ್ನು, ಬೆಂಬಲವನ್ನು ಕೊಡಬೇಕಾಗ್ತದೆ. ಆದರೆ ಅವ್ರ ಹಕ್ಕಿಗಾಗಿ ಅವರು ಬಿಟ್ಬಿಟ್ಟು ಈಗ ಅವರು ದಿನಗೂಲಿ ನೌಕರಾಗಿ ಕೆಲಸ ಮಾಡಿ ಈಗ 4 ದಿನ ಕೆಲಸ ಮಾಡಿಲ್ಲ, 4 ದಿನ ವೇತನ ಕಟ್ಟು ನೋಡಿ. ಅವರು ದುಡಿಯುವ ಹಣವನ್ನು ಕೂಡ ಕಳ್ಕೋಬೇಕು, ಅವರ ಹೊಟ್ಟೆನೂ ಹೊಸ್ಕೊಂಡಿರಬೇಕು, ಹೋರಾಟನೂ ಮಾಡಬೇಕು. ಒಂಥರ ಈ ರೀತಿ ಭಿಕ್ಷಾಟನೆ ಮಾಡ್ದಂಗೆ ಇದು. ಜನರ ಸಹಕಾರ ಅಂತೂ ದಯವಿಟ್ಟು ಇಲ್ಲವೇ ಇಲ್ಲ. ಇಲ್ಲಿ ಭಾಳ ಕಡಿಮೆ, ವಿರಳ, ಸರಳ. ದಯಮಾಡಿ ಹಾಗಾಗಿ ಹೋರಾಟ ಮಾಡೋದು ತಮ್ಮ ಬುಕ್ಕು, ಯಾವುದಕ್ಕೆ ಹೋರಾಟ ಮಾಡಬೇಕು ಅದಕ್ಕೆ ಮಾಡಲಿ.
ಈ ಅಮಾನವೀಯವಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಆಳುವಂಥ ಸರ್ಕಾರ, ಸಾರ್ವಜನಿಕರು, ಸಂಘಟಕರು ಮತ್ತು ಆಡಳಿತ ಮಾಡ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ನೋಡಿ, ಸ್ಥಳೀಯ ಸಂಸ್ಥೆ ಪ್ರತಿನಿಧಿಗಳು ಮೇಯರ್ ಬಂದಿದ್ದರು, ರಾಮದಾಸ್ ಬಂದಿದ್ದರು, ಮಾಜಿ ಶಾಸಕರು ಸೋಮಶೇಖರ್ ಬಂದಿದ್ದರು, ಒಂದು 4-5 ಬೆರಳೆಣಿಕೆಯಷ್ಟು ಸದಸ್ಯರು ಬಂದಿದ್ದರು. 65 ಜನ ಸದಸ್ಯರಿದ್ದಾರೆ, 7 ಜನ ನಾಮಿನೇಟ್ ಸದಸ್ಯರಿದ್ದಾರೆ. ಯಾರೂ ಕೂಡ ಒಂದು ಬರಲಿಲ್ಲ ರೀ. ಆದರೆ ಜನಪ್ರತಿನಿಧಿಗಳಿಗೂ ಕೂಡ ಅವ್ರ ಬಗ್ಗೆ ಗೌರವ ಇಲ್ಲ. ಅದಕ್ಕೋಸ್ಕರ ನಾನು ಯಾಕೆ ನಿಮ್ಮೊಂದು ನಮಗೆ ನೋವು, ಒಂದು ಕಡೆ ನಗು, ಈ ಜನರಿಗೆ ಯಾವತ್ತಪ್ಪ ತಿಳುವಳಿಕೆ ಬರ್ತದೆ ಅಂತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀನಿ. ಆರೋಗ್ಯ, ಶಿಕ್ಷಣ ಅದು ಸಂವಿಧಾನಬದ್ಧವಾದಂಥ ಹಕ್ಕು. ಯಾವುದೇ ಜಾತಿ ಇರಲಿ, ಧರ್ಮ ಇರಲಿ, ಅವರೊಬ್ಬರಿಗೆ ಸೀಮಿತ ಅಲ್ಲ ಸಂವಿಧಾನ ಅಂತಕ್ಕಂಥದ್ದು. ಪ್ರತಿಯೊಂದು ಜಾತಿಗೂ, ಪ್ರತಿಯೊಂದು ಧರ್ಮಕ್ಕೂ ಕೂಡ ಪೂರಕವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಭಾರತ ಸಂವಿಧಾನ. ಆ ಸಂವಿಧಾನ ನಿನಗೆ ಏನನ್ನು ಕೊಡ್ತಿದ್ದೆ? ನಿಮಗೆ ಶಿಕ್ಷಣ, ಆರೋಗ್ಯ ಸರ್ಕಾರದ ಅಧೀನದಲ್ಲಿರಬೇಕು. ಇವತ್ತೆಲ್ಲವೂ ಕೂಡ ಖಾಸಗಿಯಾಗಿ ನೀವು ಕೊಟ್ಬಿಟ್ರೆ ಯಾರು ಅದನ್ನು ಸಮಾನ ಶಿಕ್ಷಣ ಪಡೀಲಿಕ್ಕಾಗ್ತದೆ? ಈಗ ನಮ್ಮಂಥವ್ರ ಮಕ್ಕಳು ಏನಾದರೂ ಕೂಡ ನಾವು ಶ್ರೀಮಂತರ ಮಕ್ಕಳು ಶಿಕ್ಷೆ, ಅವರು ಎಜುಕೇಷನ್ ಮುಟ್ಲಿಕ್ಕೆ ಆಗ್ತದೆ. ಶ್ರೀಮಂತನಾಗ್ತಾನೆ, ಎಜುಕೇಟೆಡೇ ಹೋಗ್ತದೆ ಫ್ಯಾಮಿಲಿ. ಆದರೆ ಬಡವರಿಗೆ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಮುಚ್ಚುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಆಸ್ಪತ್ರೆ ಕೂಡ ಒಂದು ರೀತಿ ಭಾಳಷ್ಟು ದ್ವಂದ್ವಾಗಿದೆ. ಒಂದು ಸಿಕ್ಕಲ್ಲ, ಒಂದು ಸಿಗಲ್ಲ. ESI ಅಂತ ಹಾಸ್ಪಿಟ್ಲ್ ಇದೆ. ನಾನು ಮೊನ್ನೆ ಒಂದು ಪೇಪರಲ್ಲಿ ಆರ್ಟಿಕಲಲ್ಲಿ ನೋಡಿದೆ, ಯಾರೋ ಬರೆದಿದ್ರು ಪುಣ್ಯ ಅಂತಂದು ನೋಡಿ, 17 ತಿಂಗಳಿಂದನೂ ಕೂಡ ಇಂಡೆಂಟ್ ಹಾಕಿದ್ರಂತೆ, ಮೆಡಿಸಿನ್ನೇ ಬಂದಿಲ್ಲ ನನಗೆ. ESI ಅಂತ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸುಮಾರು 48 ಲಕ್ಷ ESI ಅಡ್ಮಿಷನ್ ಆಗಿರೋದಿದ್ದಾರೆ. ನೀವು ಯಾವುದೇ ESIಗೆ ಹೋದರೂ ಕೂಡ 17 ತಿಂಗಳಿಂದ ಯಾವುದೇ ಮೆಡಿಸನ್ ಬಂದಿಲ್ಲ. ನಾನು ಯಾಕೆ ಈ ಮಾತೆಲ್ಲ ನಾನು ಮಾತನಾಡ್ತಿದ್ದೀನಿ ಅಂತ ಹೇಳಿದೆ, ಪ್ರತಿಯೊಂದು ಕೂಡ ಇವತ್ತು ಏನಾಗ್ತಿದೆ, ನೀವು ಖಾಸಗಿಯರು ವಹಿಸೋದ್ರಿಂದ ಒಬ್ಬ ಬಡವನಿಗೆ ಮಾರಣಾಂತಿಕವಾದಂಥ ಕಾಯಿಲೆ ಬಂದರೆ, ಗುಣವಾದಂಥ ಕಾಯಿಲೆ ಬಂದರೆ ಅವನು ಬೇಗ ಯಾಕೆ ಸಾವು ಹೋಗ್ತಾನೆ ಅಂದರೆ ವಿಕಾಸ, ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಕೂಡ ಸರ್ಕಾರಿಯ ಸೌಮ್ಯದಲ್ಲಿರಬೇಕು ಅಂತಕ್ಕಂಥದ್ದು ನನ್ನ ಕಟುವಾದ ಒತ್ತಾಯ ಮತ್ತು ನನ್ನ ಅಭಿಪ್ರಾಯ. ಇಷ್ಟನ್ನು ತಾವು ಅರ್ಥ ಮಾಡ್ತೀನಿ. ನಾನು ಇಷ್ಟೋ ತನಕ ನನಗೆ ಒಂದಷ್ಟು ವಿಷಯವನ್ನು ಕೊಡಬೇಕು ಅಂತ ನೀವು ಕೇಳಿದಿರಿ. ನಾನು ಕೊಟ್ಟಿರ್ತಕ್ಕಂಥದ್ದು ಸತ್ಯ ಅಂತ ನಾನು ಕಂಡಿದ್ದೀನಿ. ಅಥವಾ ನಮ್ಮ ಮಾತಾಡಿದ್ರೆ ಸುಳ್ಳು ಅಂತೇಳಿದ್ರೆ ಮತ್ತೊಬ್ಬರನ್ನ ನೀವು ವಿಚಾರ ಮಾಡಿ ಅದನ್ನು ಕೂಡ ಡಾಕ್ಯುಮೆಂಟ್ರಿ ಮಾಡಿ. ಅಥವಾ ನಾನು ಹೇಳಿದರೆ ಸತ್ಯ ಅಂತಲೇ ಹೇಳಲಿಕ್ಕೆ, ಯಾಕೆಂದರೆ ನಾವೆಲ್ಲ ನೇರ. ಯಾಕೆಂದರೆ ನೀವು ಬಂದಿರತಕ್ಕಂಥದ್ದು ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದಲ್ಲಿ. ಯಾಕೆಂದರೆ ನಮಗೆ ಗೊತ್ತಿರತಕ್ಕಂಥದ್ದು ಬುದ್ಧ, ಅಂಬೇಡ್ಕರ್, ಮಹಾತ್ಮ ಗಾಂಧಿ ಯಾರ್ಯಾರು ಈ ದೇಶಕ್ಕೆ ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ದಾರೆ ಅಂಥವ್ರನ್ನ, ಈ ನೊಂದು ಬಂದಿರತಕ್ಕಂಥ ಕೋಟ್ಯಾಂತರ ಜನ ಬಾಬಾ ಸಾಹೇಬರನ್ನ ಇವತ್ತು ಸ್ಮರಣೆ ಮಾಡ್ತಿದ್ದಾರೆ. ಇವತ್ತು ನೀವು ನೋಡಿರ್ಬೋದು, ನೀವು ಒಂದು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಅಂಬೇಡ್ಕರ್ ಫೋಟೋ ಇಟ್ಕೊತಾರೆ. ಯಾಕೆಂದರೆ ಇಡೀ ದೇಶಕ್ಕೆ ರಕ್ಷಣೆಯಾಗಿ ನಿಂತಿದ್ದವರು. 99%ಗೆ ಇವತ್ತು ಅಂಬೇಡ್ಕರ್ ಇವತ್ತು ಅನಿವಾರ್ಯತೆ ಈ ದೇಶಕ್ಕೆ. ನೀವು ಎಲ್ಲಾದರೂ ಹೋಗಿ ಒಬ್ಬ ದುಡಿಯುವ ಕಾರ್ಮಿಕ, ಒಬ್ಬ ರೈತ ಅಥವಾ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿರ್ತಕ್ಕಂಥಂದರೆ ಅವ್ರಿಗೆ ರಕ್ಷಕ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಇವತ್ತು ಕೂಡ ಆ ಸಮಾಜದಲ್ಲಿ ಬಂದಿರತಕ್ಕಂಥ ಪೌರ ಕಾರ್ಮಿಕರು ಕೂಡ ಇವತ್ತು ಅವರನ್ನೇ ಮುಂದಿಟ್ಕೊಂಡು ಅವರ ಒಂದು ಪರಿಕಲ್ಪನೆಯಲ್ಲಿ ಹೋರಾಟದ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಾನು ಕೂಡ ಅವರ ಹಿನ್ನೆಲೆಯಲ್ಲೇ ಬಂದಿರೋದ್ರಿಂದ ನಾನು ಅವರ ನೆರಳಿನಲ್ಲಿ ಇವತ್ತು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ಇಷ್ಟೊತ್ತು ಕೂಡ ಒಂದಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಡಾಕ್ಯುಮೆಂಟ್ರಿ ಸಂಸ್ಥೆಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಮನದಾಳದ ಮಾತು ಶ್ರೀಯುತ ನಮ್ಮ ಎಕ್ಸ್ಮೇಯರಾದ ಪುರುಷೋತ್ತಮ್ ಅವರು ಭಾಳ ನೊಂದ್ಕೊಂಡು ಮಾತಾಡ್ತಾರೆ. ತುಂಬಾ ನೊಂದ್ಕೊಂಡು ಮಾತಾಡ್ತಾರೆ. ಏನು ಅವ್ರಿಗೆ ಬೇಜಾರಾಗಿರೋದು ತಮಗೆಲ್ಲ ಗೊತ್ತಿರೋ ಹಾಗೆ, ಈಗ ಒಬ್ಬ ಪೌರ ಕಾರ್ಮಿಕ ಯೋಧನ ಸಮಾಧಾನ, ಅವನು ಒಬ್ಬ ಯೋಧ, ಪೌರ ಕಾರ್ಮಿಕರು ಇಬ್ಬರು ಈ ದೇಶವನ್ನು ರಕ್ಷಿಸ್ತಾ ಇದ್ದಾರೆ. ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಗಾಳಿ ಇರಲಿ, ಯಾವುದೋ ಒಂದು ರೋಗ ಹರಡಲಿ. ಈಗಾಗಲೇ ನಾವು ಕರೋನಾ ಅಂತ ಒಂದು ಇಡೀ ಪ್ರಪಂಚನೇ ಅಲ್ಲಾಡೋಯ್ತು. ಆ ಸಮಯದಲ್ಲೂ ಕೂಡ ಇವರಿಬ್ಬರು ವಿಶ್ರಾಂತಿ ಪಡೀಲೇ ಇಲ್ಲ. ಆದರೂ ಅವರು ಜೀವ ಒತ್ತೆ ಇಟ್ಟು ನಮ್ಮದಾಗಿ ಕೆಲಸ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ಕೂಡ ಮೊನ್ನೆ ತಾನೇ ಏನೋ ಒಂದು ನೋವು ಹೇಳ್ಕೊಂಡ್ರು. ಅದನ್ನು ನಾನು ಹೋರಾಟ ಅನ್ನಲ್ಲ, ಮುಷ್ಕರ ಅನ್ನಲ್ಲ, ಸ್ಟ್ರೈಕ್ ಅವೆಲ್ಲ ಪದಗಳು ಉಪಯೋಗಿಸ್ಬಾರ್ದು. ನಮಗೆ ಅವ್ರು ನೋವು ಹೇಳ್ಕೊಂಡು ಒಂದು 4 ದಿನ ತನಕ ನಾವು ಅವ್ರಿಗೆ
ಒಬ್ಬರನ್ನೇ ಬಿಟ್ಬಿಟ್ರಿ, ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಭಾಳ ತಪ್ಪು ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಥರ ಒಂದು ಸನ್ನಿವೇಶಕ್ಕೆ ಅವ್ರನ್ನ ತಳ್ಳಬಾರ್ದು. ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಸರ್ಕಾರ, ಎಲ್ಲವೂ ಸರ್ಕಾರ ಅಂತಲೇ ಬಿಟ್ಬಿಡ್ತೀವಿ. ಅದು ಆಗಬಾರ್ದು. ಅದು ಒಬ್ಬ ನಾಗರಿಕ, ಒಂದು ನಾಗರಿಕ ಅಂತ ಅಂದ ತಕ್ಷಣ ಅವ್ನಿಗೆಲ್ಲ ಜವಾಬ್ದಾರಿಯನ್ನು ತಗೋಬೇಕು. ಅವನು ಸಾಮಾನ್ಯ ಜನ ಜೊತೆ ಬೆರಿಬೇಕು, ಇರಬೇಕು, ಅವರ ಕಷ್ಟ ಸುಖಗಳಲ್ಲಿ ಪಾಲ್ಗೊಂಡು ಈ ಒಂದು ವಿಚಾರಗಳಿಗೆ ಇನ್ನು ಹೆಚ್ಚು ನಾವು ಇದಕ್ಕೊಂದು ಅಂತ್ಯ ಕಾಣಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.